ಉತ್ತಂಕನಿಗೆ ಕುಂಡಲಗಳು ಸಿಕ್ಕುವು, ಆದರೆ ಚಿಂತೆ ಮುಗಿಲಿಲ್ಲ. ಅಲ್ಲಿ ತಾನೇ ನಾವು ಕಥೆ ನಿಲ್ಲಿಸಿದ್ದು ಕಳಿಸ್ತಾಯಿ. 3 ದಿನಗಳು ಕಳೆದು 4ನೇ ದಿನ ಪುಣ್ಯಕ ಅಂದ್ರೆ ಪುಣ್ಯಕರ್ಮ ಇದೆ ಗುರುಕುಲದಲ್ಲಿ. ವಿಪ್ರೋತ್ತಮರು ಬರ್ತಾರೆ, ಅವರಿಗೆ ಬಡಿಸ್ಬೇಕು. ನಾನು ಈ ಕುಂಡಲಗಳನ್ನು, ರೋಷನ ಪತ್ನಿಯ ಕುಂಡಲಗಳನ್ನು ಧರಿಸಿ ನಾನು ಬಡಿಸ್ತೇನೆ, ಅದರೊಳಗೆ ತಂದು ಕೊಡಬೇಕು ಎಂಬುದಾಗಿ ಗುರುಪತ್ನಿ ಹೇಳಿದ್ದು. 3 ದಿನ ಕಳೆದು ಹೋಗಿದೆ. 4ನೇ ದಿನ ನಡೀತಾ ಇದೆ. ಅದನ್ನು ಆಲೋಚನೆ ಮಾಡ್ತಾ ಇದ್ದೇನೆ ಉತ್ತಂಕ. ಪ್ರತಿಗೃಹ್ಯತೆ ಕುಂಡಲೆ ಅಚಿಂತೆಯತು, ಕುಂಡಲಗಳನ್ನು ಸ್ವೀಕರಿಸಿ ತಕ್ಷಕ ಕುಂಡಲಗಳನ್ನು ಕೊಟ್ಟನಲ್ಲ, ಪ್ರತಿದಿನ ಬರ್ತಾರೆ ನೋಡಿ. ಯಾಕೆ ಅಂತ ಮನು ಪ್ರತಿಧ್ವನಿ ನೋಡಿ, ಇನ್ನೋರು ಪರವಾಗಿಲ್ಲ. ಕುಂಡಲಗಳನ್ನು ಸ್ವೀಕರಿಸಿ ಉತ್ತಂಕನ್ನು ಚಿಂತಿಸಿದನು. ಅದ್ಯ ತತ್ ಪುಣ್ಯಕಂ ಉಪಾಧ್ಯಾಯಾನ್ಯಾಹ. ಅರ್ಥ ಹೇಳ್ಬೇಕು ನೀವು. ಅದ್ಯ ತತ್ ಪುಣ್ಯಕಂ ಉಪಾಧ್ಯಾಯಾನ್ಯಾಹ. ಅದ್ಯ ತತ್ ಪುಣ್ಯಕಂ ಉಪಾಧ್ಯಾಯಾನ್ಯಾಹ. ಉಪಾಧ್ಯಾಯಾನಿ ಅಂದ್ರೆ ಗುರುಪತ್ನಿಯ ಪುಣ್ಯಕರ್ಮ ಅದ್ಯ ಇಂದು. ದೂರಂಚ ಅಹಂ ಅಭ್ಯಾಗತಃ ಅಂದ್ರೆ ನಾನು ದೂರ ಬಂದಿದ್ದೇನೆ ಅಂತ. ನಾಗಲೋಕ ಅಂದ್ರೆ ಪಕ್ಕದ ಮನೇನಾ? ಎಲ್ಲಿ ಭೂಲೋಕ, ಎಲ್ಲಿ ನಾಗಲೋಕ ಅಲ್ವಾ? ಹಾಗಾಗಿ ದೂರಂಚಾಹಂ ಅಭ್ಯಾಗತಃ, ಬಹಳ ದೂರ ಬಂದಿದ್ದೇನೆ. ಸ ಕಥಂ ಸಂಭಾವಯೇಯಂ, ಏನ್ ಮಾಡಲಿ, ಹೇಗೆ ಹೋಗಿ ತಲುಪಲಿ ಗುರುಕುಲವನ್ನು ಎಂಬುದಾಗಿ ಉಪಾಯವನ್ನು ಚಿಂತಿಸ್ತಾ ಇದ್ದಂತೆ ಉತ್ತಂಕ. ನೋಡಿ ಮಕ್ಕಳ, ಕೊನೆಯವರೆಗೂ ಪ್ರಯತ್ನ ಕೈ ಬಿಡಬಾರದು, ಮಧ್ಯೆ ನಿರಾಶೆಯಿಂದ ಕೇಳಿಸಬಾರದು. ಹಿನ್ನಡೆ ಬರ್ಬೋದು, ಮಧ್ಯದಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಮಧ್ಯೆ ಹಿನ್ನಡೆಗಳು ಬರ್ಬೋದು, ಆಗಲ್ಲ ಅಂತ ಅನ್ಸ್ಬೋದು, ಎಲ್ಲಿ ಸಾಧ್ಯ ಅಂತ ಅನ್ಸ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ಮಧ್ಯೆ ನಾವು ಕೈ ಬಿಡಬಾರದು. ಅದಕ್ಕೆ ಉತ್ತಂಕನೇ ಉದಾಹರಣೆ. ನಿಜವಾಗಿ ನೋಡಿದ್ರೆ ಸಾಧ್ಯವೇ ಇಲ್ಲ. ನಾಗಲೋಕದಿಂದ ಆತ ಕುಂಡಲಗಳು ಕೈಗೆ ಸಿಕ್ಕಿದ್ರೂ ಕೂಡ ಭೂಲೋಕಕ್ಕೆ, ಗುರುಕುಲಕ್ಕೆ ತಲುಪಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಉತ್ತಂಕ ನಿರಾಶನಾಗಲಿಲ್ಲ. ಉತ್ತಂಕ ಕೈ ಚೆಲ್ಲಲಿಲ್ಲ, ಪ್ರಯತ್ನವನ್ನು ಕೈ ಬಿಡಲಿಲ್ಲ. ಅದಕ್ಕೆ ಒಂದು ಕಗ್ಗ ಇರೋದು, ಕಗ್ಗ ಅಂದ್ರೆ ಡಿವಿಜಿಯವರ ಪದ ಇರೋದು, ಹೋರಾಡು ಬೀಳ್ವನ್ನಂ ಒಬ್ಬಂಟಿಯಾದಡಂ. ಬೀಳ್ವನ್ನಂ ಅಂದ್ರೆ ಬೀಳುವವರೆಗೂ ಹೋರಾಡು. ವೀರನಾದವನು ಸಮರಭೂಮಿ ಮೇಲೆ ಹೋರಾಡ್ತಾ ಇರ್ತಾನೆ. ಅವನಿಗೆ ಪೆಟ್ಟುಗಳಾಗಿರ್ಬೋದು, ಎಲ್ಲೋ ಚುಚ್ಚಿರ್ಬೋದು, ಎಲ್ಲೋ ಏಟ್ ಬಿದ್ದಿರ್ಬೋದು, ಯಾವುದೋ ಕೈಯೋ ಕಾಲ ತುಂಡಾಗಿರ್ಬೋದು ಅವನು. ಆದ್ರೆ ಬೀಳುವವರೆಗೂ ಹೋರಾಡ್ತಾ ಇರ್ತಾನಲ್ವ, ಅವನು ಹೋರಾಡ್ತಾ ಇರ್ಬೇಕು. ಹೋರಾಡು ಬೀಳ್ವನ್ನಂ ಒಬ್ಬಂಟಿಯಾದಡಂ. ಏಕಾಕಿಯಾದ್ರೂ ಕೂಡ ಹೋರಾಟವನ್ನು ಕೈ ಬಿಡಬೇಡ. ಅಭಿಮನ್ಯು ಒಬ್ಬನೇ ಆಗಲಿಲ್ವಾ? ಇಡೀ ಕೌರವ ಸೇನೆಯ ಮಧ್ಯದಲ್ಲಿ, ಅಂತಹ ದೊಡ್ಡ ಸೈನ್ಯದ ವೀರಾದಿ ವೀರರ ಮಧ್ಯದಲ್ಲಿ ಅಭಿಮನ್ಯು ಒಬ್ಬನೇ ಇರಲಿಲ್ವಾ? ಅವನ ಎಲ್ಲ ಪರಿಕರಗಳು ನಾಶವಾಗಿದ್ವು. ಅವನ ರಥ, ಕುದುರೆಗಳು, ಸಾರಥಿ, ಅವನ ಪಾರ್ಶ್ವರಕ್ಷಕರು, ಪೃಷ್ಠರಕ್ಷಕರು ಎಲ್ಲರೂ ಯಾವುದೊಂದು ಉಳಿದಿರ್ಲಿಲ್ಲ. ಅವನ ಬಿಲ್ಲು ಬಾಣಗಳು ಹೋಗಿದ್ವು, ಆಯುಧಗಳು ಯಾವುದೂ ಉಳಿದಿರ್ಲಿಲ್ಲ. ಆದ್ರೂ ಹೋರಾಡಲಿಲ್ವಾ ಅಭಿಮನ್ಯು? ಹೋರಾಡು ಬೀಳ್ವನ್ನಂ ಒಬ್ಬಂಟಿಯಾದಡಂ. ಏಕಾಕಿಯಾದರೂ ಕೂಡ ಬೀಳುವವರೆಗೂ ಹೋರಾಡಬೇಕು. ಗೊತ್ತಿಲ್ಲ ಯಾವ ಕ್ಷಣದಲ್ಲಿ ಗೇಸರಿ ನಮ್ಮನ್ನು ಅರಸ್ಬರುತ್ತೆ ಅಂತ. ಧೀರ ಪಥವನ ಬೆದಕು ಸಕಲ ಸಮಯದಳು. 2 ತರಹ ದಾರಿ ಇದೆ ನಮ್ಮ ಮುಂದೆ. ಒಂದು ಹೇಡಿಗಳ ದಾರಿ, ಇನ್ನೊಂದು ಧೀರರ ದಾರಿ. ನಮ್ಗೆ ಯಾವ ದಾರಿ ಬೇಕು ಹೇಳಿ? ಹೇಡಿಗಳ ದಾರಿ ಅಂದ್ರೆ ಪಲಾಯನ ಮಾಡು, ಓಡೋಗು, ಆ ದಾರಿನ. ಹೋರಾಡು ಬೀಳುವ ಮನ ದಾರಿನ, ಯಾವ ದಾರಿ ಇಷ್ಟ ನಿಮಗೆ ಹೇಳಿ? ಅದೇ ಇದು ಧೀರ ಪಥವನ್ನೇ ಬೆದಕು ಸಕಲ ಸಮಯದಳು. ಧೀರ ಪಥವನ್ನೇ, ಧೀರ ಮಾರ್ಗವನ್ನೇ ಸಕಲ ಸಮಯದಳು. ಯಾವ ಸಮಯವಾಗಿರ್ಬೋದು, ಎಂಥ ಸನ್ನಿವೇಶ ಇರ್ಬೋದು, ಧೀರ ಮಾರ್ಗವನ್ನು ಆಶ್ರಯಿಸಬೇಕು ಹೊರತು ಹೇಡಿಗಳ ಮಾರ್ಗವನ್ನು ಆಶ್ರಯಿಸಬಾರದು.
ಸೇನೆಗಳು ಹೇಗಿರ್ತಾರೆ ಅಂದ್ರೆ ದೂರದಲ್ಲಿ ಗೊಣಗುತ್ತ ಬಾಳುವ ಏನು ಬೆಲೆ, ಎಲ್ಲೋ ದೂರದಲ್ಲಿ ಗೊಣಗ್ತಾ ಇರ್ತಾರೆ, ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ, ಗೊಣಗ್ತಾ ಇರ್ತಾರೆ. ಮಾಡ್ಬೇಕು ಅದನ್ನ ಮಾಡಲ್ಲ, ದೇಶ ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಕಾಲ ಕೆಟ್ಟೋಗಿದೆ ಅಂತ ಗೊಣಗ್ತಾ ಇರ್ತಾರೆ. ಸರಿಪಡಿಸೋಕೆ ಏನ್ ಬೇಕು ಅದನ್ನ ಮಾಡೋದಿಲ್ಲ ಅಂತ. ನೋಡಿ, ನಾವೊಬ್ರು ಸರಿಯಾದ್ರೆ ಕೊನೆ ಪಕ್ಷ ಈ ಪ್ರಪಂಚದಲ್ಲಿ ಒಬ್ರು ಒಳ್ಳೆಯವನಾದಂತ ಆಯ್ತಲ್ವಾ. 100 ಕೋಟಿ ಜನರ ಪ್ರಪಂಚದಲ್ಲಿ ಅಟ್ಲೀಸ್ಟ್ ನಾವು ನಮ್ಮನ್ನು ಸರಿ ಮಾಡ್ಕೊಂಡ್ರೆ ಒಂದು ಮನುಷ್ಯ ಸರಿಯಾದಾಗ ಆಗತ್ತಲ್ವಾ, ಹೌದು ಅಲ್ವಾ ಹೇಳಿ. ಅದನ್ನೂ ಮಾಡ್ದೇನೆ ಗೊಣಗ್ತಾ ಇದ್ರೆ ಕಾಲ ಸರಿ ಇಲ್ಲ, ದೇಶ ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ, ಸಮಾಜ ಸರಿ ಇಲ್ಲ ಅಂತ ಇದ್ರೆ ಏನ್ ಬೆಲೆ ಅದಕ್ಕೆ. ಎಷ್ಟೋ ಜನ ವ್ಯವಸ್ಥೆಯನ್ನು ಬೈತಾನೆ ಕಾಲ ಕಳೀತಾರೆ. ವ್ಯವಸ್ಥೆ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ. ನೀನೇನ್ ಮಾಡಿದೆ ಹೇಳು? ವ್ಯವಸ್ಥೆ ಸರಿ ಇಲ್ಲದ್ರು ಹೋಗ್ಲಿ, ನೀನೇನ್ ಮಾಡಿದೆ? ನಿನ್ ಪ್ರಯತ್ನ ಏನು? ನಿನ್ನ ಕಾಂಟ್ರಿಬ್ಯೂಷನ್ ಏನು? ದೂರದಲ್ಲಿ ಗೊಣಗುತ್ತ ಬಾಳುವ ಬಾಳಿಗೆ ಏನು ಬೆಲೆ? ಆ ಬಾಳಿಗೆ ಬೆಲೆ ಇದೆಯಾ? ಹೋರಿ ಸತ್ವವ ಮೆರೆಸು ಮಂಕುತಿಮ್ಮ. ಹೋರಿ ಅಂದ್ರೆ ಹೋರಾಡಿ. ಹೋರಿ ಅಂದ್ರೆ ನಿಮ್ಗೆ ಗೊತ್ತಲ್ವಾ ಏನ? ಗೋಳಿ. ಗೋಳಿಗೆ ಯಾಕೆ ಹೋರಿ ಅಂತಾರೆ? ಹೋರಾಡುವ ಗುಣ ಇದೆ ಅದಕ್ಕೆ ಹೋರಿ ಅಂತ ಅನ್ನೋದು. ಹೋರಾಡುವ ಗುಣ, ಪರಾಕ್ರಮ ಇದೆ ಅದಕ್ಕೆ. ಹಸುವಿಗೂ ಮತ್ತು ಗೋಳಿಗೂ ಇರೋ ವ್ಯತ್ಯಾಸ ಅದೇನೆ ಅಂತ. ಹಸು ಅಂದ್ರೆ ವಾತ್ಸಲ್ಯ, ನಂದಿ ಅಂದ್ರೆ ಪರಾಕ್ರಮ, ಶೌರ್ಯ, ಸ್ವಾಭಿಮಾನ, ಎರಡು ಚಂದಿದೆ. ಹಸು ಅಂದ್ರೆ ಪ್ರೀತಿ, ವಾತ್ಸಲ್ಯ, ಹಾಲು ಕೊಡುತ್ತಲ್ವಾ. ಆದ್ರೆ ಹೋರಿ ಹಾಗಿರುತ್ತೆ, ಸಿದ್ಧವಾಗಿರುತ್ತೆ. ನೋಡು, ಒಂದು ತಲೆ ಮಾಡಿ ತೋರಿಸಿದಾನೆ, ಹಿಂಗ ಅನ್ಕೊಂಡು ತಲೆನ ಕೊಂಬು ಮೇಲ್ ಮಾಡಿ ಸಿದ್ಧವಾಗಿರುತ್ತೆ ಅಂತ ಹೋರಾಟಕ್ಕೆ ಅಂತ. ಹಾಗಾಗಿ ಅದಕ್ಕೆ ಹೋರಿ ಅಂತ ಅನ್ನೋದು ಅಂತ. ಹೋರಿ ಸತ್ವವ ಮೆರೆಸು ಅಂದ್ರೆ ಹೋರಾಡಿ ನಿನ್ನ ಪರಾಕ್ರಮವನ್ನು ಮೆರೆಸಬೇಕು ಎಂಬುದಾಗಿ ಕೆಲವರು ಕವಿ ಹೇಳ್ತಾರೆ. ಹಾಗೆ ಉತ್ತಂಕ ಎಂತ ಹತಾಶ ಸ್ಥಿತಿ ಇದ್ರು ಕೂಡ, ನಾಗಲೋಕದಿಂದ ಭೂಲೋಕಕ್ಕೆ ಹೋಗ್ಬೇಕು, ಸಮಯ ಮುಗಿದೋಗಿದೆ ಅನ್ನೋ ಸ್ಥಿತಿ ಇದ್ರು ಕೂಡ ಅವನು ಹತಾಶನಾಗಲಿಲ್ಲ. ಮನಸ್ಸಿನಲ್ಲೇ ಚಿಂತಿಸಿದ, ಏನು ಮಾಡಲಿ, ಯಾವ ದಾರಿಯನ್ನು ಆಶ್ರಯಿಸಲಿ. ಆಗ ಆ ಪುರುಷ ಇದನ್ನಲ್ಲ, ಒಂದು ಪುರುಷ, ಒಂದು ಅಶ್ವ ಇತ್ತಲ್ವಾ, ಅಲ್ಲಿ ಅಶ್ವ ತನ್ನ ಕೆಲಸ ಮಾಡಿದೆ. ಬೆಂಕಿ ಹೊಗೆಯನ್ನು ಉಗುಳಿ ನಾಗಲೋಕವನ್ನೇ ಕಲ್ಯಾಣಗೊಳಿಸಿ ತಕ್ಷಕ ಓಡಿ ಬಂದು ಕುಂಡ್ಲ ಉತ್ಸವ ತರ ಮಾಡಿದೆ ಅಲ್ವಾ. ಪುರುಷ ಸುಮ್ಮನೆ ಇದ್ನಲ್ಲ, ಪುರುಷ ಮಾತಾಡ್ತಾನೆ. ಏನಂದ ಪುರುಷ? ತತ ಏನಂ ಚಿಂತೆಯಾನಮೇವ ಸ ಪುರುಷ ಉವಾಚ. ಹೀಗೆ ಚಿಂತಿಸುತ್ತಿದ್ದ ಉತ್ತಂಕನನ್ನು ಕುರಿತು ಆ ಪುರುಷನು ನುಡಿದನು, ಉತ್ತಂಕ ಏನಮೇವ ಅಶ್ವಂ ಅಧಿರೋಹ ತ್ವಾಂ ಕ್ಷಣೇನೈವ ಉಪಾಧ್ಯಾಯ ಕುಲಂ ಪ್ರಾಪಯಿಷ್ಯತಿ. ಅಂದ್ರೆ ನಿಮಗೆ ಈ ಶಬ್ದ ಎಲ್ಲ ಗೊತ್ತಾ? ನಾನು ಹೇಳಿದ ಶಬ್ದ ಎಲ್ಲ ಇಡೀ ಶಬ್ದ ಪೂರ್ತಿ ಗೊತ್ತಾ? ಮತ್ತೆ ಯಾಕೆ ಗೊತ್ತಾಯ್ತು? ಸಂದರ್ಭ ಅಂತ. ಯಾವಾಗಲೂ ಪ್ರತಿಯೊಂದು ವಿಷಯನೂ ವಾಕ್ಯದ ಮೂಲಕನೇ ಅರ್ಥ ಆಗಬೇಕು ಅಂತಿಲ್ಲ, ಸಂದರ್ಭದ ಮೂಲಕ ಅರ್ಥ ಆಗುತ್ತೆ. ಇವಾಗ ನಿಮ್ಗೆ ಗೊತ್ತು, ಉತ್ತಂಕನಿಗೆ ಭೂಲೋಕದಿಂದ ನಾಗಲೋಕಕ್ಕೆ ಹೋಗ್ಬೇಕಾಗಿದೆ ಅಂತ ಗೊತ್ತು. ಈ ವಾಕ್ಯದಲ್ಲಿ ಅಶ್ವ ಅಂತ ಬರ್ತಾ ಇದೆ, ಅದಿರುವ ಅಂತ ಬರ್ತಾ ಇದೆ, ಕ್ಷಣೇನೈವ ಅಂತ ಬರ್ತಾ ಇದೆ, ಸಾಕಾಗತ್ತೆ ಅಂತ. ಎಲ್ಲಾ ಶಬ್ದನೂ ಗೊತ್ತಿರಬೇಕು ಅಂತೇನಿಲ್ಲ. ಹಿಂದೆ ಮುಂದಿನ ಸಂದರ್ಭ ಇದೆಯಲ್ಲ, ಅದು ಅರ್ಥ ಮಾಡಿಸುತ್ತೆ ಎಷ್ಟೋ ಸತ್ಯ. ಬರೀ ಭಾಷೆ ಅಂದ್ರೆ ಮಾತು ಮಾತ್ರ ಭಾಷೆ ಅಂತಲ್ಲ, ಸನ್ನೆಯಲ್ಲೂ ಗೊತ್ತಾಗ್ಬೋದು, ಮುಖಭಾವದಲ್ಲೂ ಗೊತ್ತಾಗ್ಬೋದು, ಹಿಂದೆ ಮುಂದಿನ ಸಂದರ್ಭದಲ್ಲೂ ಗೊತ್ತಾಗ್ಬೋದು ಅಲ್ವಾ. ಸೈಂಧವ ಮಾನಯ ಕೇಳಿದಿರ ನೀವು? ಸೈಂಧವ ಮಾನಯ, ಸೈಂಧವ ತಗೊಂಬ ಅಂತ. ಸೈಂಧವ ಮಾನಯ ಅಂದ್ರೆ ಊಟ ಕೂತಾಗ ಒಂದು ಮಾತದು, ಸೈಂಧವಂ ಆನಯ, ಸೈಂಧವವನ್ನು ತಗೊಂಬ ಅಂತ. ಸೈಂಧವ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ಸೈಂಧವ ಅಂದ್ರೆ ಕುದುರೆ ಅಂತಲೂ ಅರ್ಥ ಇದೆ, ಸೈಂಧವ ಅಂದ್ರೆ ಉಪ್ಪು ಅಂತಲೂ ಅರ್ಥ ಇದೆ. ಈಗ ಏನ್ ತರ್ಬೇಕು ಅವನು? ಅದೇನ್ ಗೊತ್ತಾಗತ್ತೆ? ಸಂದರ್ಭ ಅಂತ. ಊಟಕ್ಕೆ ಕೂತಾಗ ಸೈಂಧವ ತಗೊಂಬ ಅಂದ್ರೆ ಉಪ್ಪು ತರಬೇಕು ಅಂತ ಅರ್ಥ. ಯುದ್ಧ ಮಾಡ್ಬೇಕಾದ್ರೆ ಸೈಂಧವ ತಗೊಂಬ ಅಂದ್ರೆ ಉಪ್ಪು ತರೋದಲ್ಲ. ಅವಾಗ ಅಲ್ಲ, ಯುದ್ಧ ನಡೀತಾ ಇದೆ, ಕುದುರೆ ಸತ್ತೋಗಿದೆ, ಸೈಂಧವ ಮಾನಯ ಅಂದ್ರೆ ಉಪ್ಪು ತಂದು ಕೊಟ್ಟು ಏನ್ ಮಾಡೋದು ಅಂತ ಇಲ್ವಾ? ಸಂದರ್ಭ ಅಂತ ಅದಕ್ಕೆ. ಸೈಂಧವ ಅಂದ್ರೆ ಕುದುರೆ ಸಿಂಧೂ ದೇಶದಲ್ಲಿ, ಈಗ ಪಂಜಾಬ್ ಸಿಂಧು ಅಂದ್ರೆ
ಪಾಕಿಸ್ತಾನದಲ್ಲೂ ಪಂಜಾಬ್ ಇದೆ, ನಮ್ಮ ದೇಶದಲ್ಲೂ ಪಂಜಾಬ್ ಇದೆ. ಅಲ್ಲಿ ಸಿಂಧೂ ದೇಶ ಬಂತು. ಸಿಂಧೂ ನದಿ ಹರಿಯುತ್ತಲ್ಲ, ಅದರ ಪರಿಸರ ತಕ್ಷಶಿಲೆ ಸಿಂಧೂ ನದಿ ತೀರದಲ್ಲೇ ಇದ್ದಿದ್ದದು. ಅಲ್ಲಿ ಹುಟ್ಟಿದ ಕುದುರೆಗೆ ಸೈಂಧವ ಅಂತ ಹೆಸರು. ಎಲ್ಲಾ ಕುದುರೆಗೂ ಸೈಂಧವ ಅಂತ ಹೆಸರಿಲ್ಲ. ಸಿಂಧೂ ದೇಶದಲ್ಲಿ ಹುಟ್ಟಿದ ಕುದುರೆಗೆ ಸೈಂಧವ ಅಂತದ್ದು, ಆಕಾರವೂ ಹಾಗೆ ಇರುತ್ತೆ ಅದರದ್ದು. ಹಾಗೆ ಮನುಷ್ಯರು ತುಂಬಾ ಎತ್ತರ ಇದ್ರೆ ತಮಾಷೆಗೆ ಸೈಂಧವ ಅಂತ ಅನ್ನೋದುಂಟು ಅಂತ. ಸಿಂಧೂ ದೇಶದಲ್ಲಿ ಹುಟ್ಟಿದ ಕುದುರೆ ಸೈಂಧವ. ಸಿಂಧು ಅಂದ್ರೆ ಅದಕ್ಕೆ ಸಮುದ್ರ ಅಂತಲೂ ಅರ್ಥ ಇದೆ. ಉಪ್ಪು ಸಮುದ್ರದಿಂದ ಬರುತ್ತಲ್ವಾ, ಅದನ್ನು ಸೈಂಧವ ಅಂತ ಕರೀತಾರೆ. ಸೈಂಧವ ಅಂತ ಒಬ್ಬ ರಾಜ ಇದ್ದ, ಗೊತ್ತಾ ನಿಮ್ಗೆ? ಗೊತ್ತಿಲ್ವಾ? ಮಹಾಭಾರತದಲ್ಲಿ ಬರ್ತಾನೆ ಸೈಂಧವ ಅಂತ. ಅಭಿಮನ್ಯು ವಿಷಯ ಈಗ ತಾನೇ ಬಂತಲ್ವಾ? ಅಭಿಮನ್ಯು ಚಕ್ರವ್ಯೂಹದಿಂದ ಹೊರಗೆ ಬರೋಕ್ಕಾಗಿಲ್ಲ ಯಾಕೆ? ಅಥವಾ ಚಕ್ರವ್ಯೂಹದಲ್ಲಿ ಪಾಂಡವರಿಗೆ ಪ್ರವೇಶ ಮಾಡೋಕ್ಕಾಗಿಲ್ಲ ಯಾಕೆ? ಅವನೇ ಸೈಂಧವ. ಚಕ್ರವ್ಯೂಹದ ದ್ವಾರದಲ್ಲಿ ಯಾರು ಕಾವಲು ಕಾಯ್ತಾ ಇದ್ದ, ಒಂದು ದಿನಕ್ಕೆ ಬರ ಇತ್ತು ಅವನಿಗೆ ಪಾಂಡವರನ್ನು ತಡೆಯೋದಕ್ಕೆ. ಅರ್ಜುನನ ಹೊರತುಪಡಿಸಿ ಉಳಿದ ಪಾಂಡವರನ್ನ ಒಂದು ದಿನ ತಡೆದು ನಿಲ್ಲಿಸುವ ವರ ಇತ್ತಲ್ವಾ ಜಯದ್ರಥನಿಗೆ. ಹಾಗಾಗಿ ಅವನಿಗೆ ಒಂದಿನ ಇಡೀ ಭೀಮಾ ನಕುಲ ಅವರನ್ನೆಲ್ಲ ಒಳಗೆ ಬಿಡಕ್ಕೆ ಅವನಿಗೆ ಒಳಗೆ ಬಿಡ್ಲಿಲ್ಲ ಅವನು. ಇಲ್ಲ ಅಂದ್ರೆ ಅವ್ರು ಬಂದ್ಬಿಡ್ತಾ ಇದ್ರು ಒಳಗಡೆಗೆ. ಅಭಿಮನ್ಯು ಒಬ್ಬಂಟಿ ಆಗ್ತಾ ಇರಲಿಲ್ಲ. ಒಂದು ದಿನಕ್ಕೆ ವರ ಇತ್ತು ಅವನಿಗೆ. ಅರ್ಜುನನನ್ನು ಹೊರತುಪಡಿಸಿ ಉಳಿದ ಪಾಂಡವರನ್ನ ಒಂದು ದಿನದ ಮಟ್ಟಿಗೆ ತಡೆದು ನಿಲ್ಲಿಸುವಂತ, ಕೊಲ್ಲಕ್ಕಾಗಲ್ಲ, ತಡೆದು ನಿಲ್ಲಿಸಬಹುದು ಅಂತ. ಆ ವರ ಅವ್ರ ದುರುಪಯೋಗ ಆಯ್ತು ಆ ದಿನ ಅಂತ. ಅವನಿಗೂ ಸೈಂಧವ ಅಂತ ಕರೀತಾರೆ. ಯಾಕೆ ಗೊತ್ತಾ? ಸಿಂಧೂ ದೇಶದ ರಾಜ ಅವನು. ಎಲ್ಲ ಸಿಂಧೂ ಶಬ್ದದಿಂದ ಬಂದಿದೆ ಅಂತ. ಸಿಂಧೂ ದೇಶದ ರಾಜ ಸೈಂಧವ. ಸಿಂಧೂ ದೇಶದಲ್ಲಿ ಹುಟ್ಟಿದ ಕುದುರೆ ಸೈಂಧವ. ಸಿಂಧು ಅಂದ್ರೆ ಸಮುದ್ರ, ಸಮುದ್ರದಿಂದ ಬರುವಂತ ಉಪ್ಪು. ಏನಮೇವ ಅಶ್ವಂ ಅಧಿರೋಹ, ಇದೇ ಕುದುರೆಯನ್ನ ಏರು ನೀನು. ತ್ವಾಂ ಕ್ಷಣೇನೈವ ಉಪಾಧ್ಯಾಯ ಕುಲಂ ಪ್ರಾಪಯಿಷ್ಯತಿ, ಕ್ಷಣಮಾತ್ರದಲ್ಲಿ ನನ್ನ ಗುರುಕುಲಕ್ಕೆ ಆ ಕುದುರೆ ತಲುಪಿಸುತ್ತೆ. ಮಕ್ಕಳ, ಇಲ್ಲೊಂದು ಮೆಸೇಜ್ ಇದೆ ನಮ್ಗೆಲ್ಲ. ಬಾಯಿ ಬಿಟ್ಟು ಹೇಳ್ಬೇಕು ಅಂತಿಲ್ಲ, ಅನ್ಕೊಂಡ್ರೆ ಸಾಕು ಮುಟ್ಟುತ್ತೆ ಭಗವಂತನಿಗೆ ಅಂತ. ಭಾವ ಇದೆಯಲ್ಲ, ನಮ್ಮ ಮನಸ್ಸಿನ ಭಾವನೆ ಇದೆಯಲ್ಲ, ನಾವು ಯೋಚನೆ ಮಾಡ್ತಾ ಇರ್ತೀವಲ್ಲ ಏನಾದ್ರು, ಅದನ್ನು ಗೊತ್ತಾಗ್ತಾ ಇರುತ್ತೆ ಅಂತ ದೇವರಿಗೆ ಅಂತ. ಇಲ್ಲೇ ಇರ್ತಾನೆ, ಒಳಗಡೆಗೆ ಇರ್ತಾನ. ನಾನು ಒಳಗೆ ಎದ್ಕೊಂಡು ನೀ ಎಲ್ಲಿ ಯೋಚನೆ ಮಾಡ್ತೀಯೋ ಅಲ್ಲೇ ಒಳಗೆ ಕೂತಿರ್ತಾನ, ನೋಡ್ತಾ ಇರ್ತಾನೆ. ನಮಗ್ ಬರೋ ಪ್ರತಿ ಥಾಟ್ ಇದೆಯಲ್ಲ, ಎವರಿ ಥಾಟ್, ಪ್ರತಿ ಯೋಚನೆನೂ ಅವನಿಗೆ ಗೊತ್ತಾಗ್ತಾ ಇರುತ್ತೆ. ನಾವು ಅನ್ಕೊಂಡಿರ್ತೀವಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ, ಬಟ್ ಅವನಿಗೆ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಉತ್ತಂಕ ಬಾಯಿ ಬಿಟ್ಟು ಹೇಳ್ತಾ ಇದ್ರು. ಉತ್ತಂಕ ಉಪಾಧ್ಯಾಯ ಗುರುಕುಲಕ್ಕೆ ಹೇಗೆ ತಲುಪಲಿ ಹೋಗಿ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದ್ರು. ಗೊತ್ತಾಯ್ತು ಯಾರಿಗೆ? ಆ ಪುರುಷನಿಗೆ ಗೊತ್ತಾಯ್ತು ಅಂತ, ಯಾರೋ ಒಂದು ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಆಯ್ತು. ತಡಿ ತಡಿ ನೋಡೋಣ ಯಾರು ಅಂತದ್ದು. ಓ, ಅಲ್ಲಿಗೆ ಇದು ಜಾಣನಿ ನೀನ್ ಕೇಳಿದ್ರೆ ಉಳಿದವರಿಗೆಲ್ಲ ದಾರಿ ಮಾಡ್ಕೊಟ್ಟೇನೆ ಅಂತ. ಬುಕ್ ಓದ್ತೀಯಾ? ಅಮ್ಮ ಓದಿಸ್ತಾರ? ಇಲ್ಲಿ ಇವರು ಅಮ್ಮದಕ್ಕೆಲ್ಲ ಓದಿಸ್ತಾರೆ ನನಗೆ ಎಲ್ಲನೂ. ಇರ್ಲಿ ಬಿಡು. ಇವಾಗ ನೋಡು, ಅಂದ್ಕೊಂಡ್ರೆ ಸಾಕು, ಬಾಯಿ ಬಿಟ್ಟು ಅನ್ಬೇಕಾಗಿಲ್ಲ ಅಂತ. ಬಾಯಿ ಬಿಟ್ಟು ಅನ್ಬೇಕಾಗಿಲ್ಲ, ಅಂದ್ಕೊಂಡ್ರೆ ಸಾಕು ಭಗವಂತನಿಗೆ ಮುಟ್ಟುತ್ತೆ ಅನ್ನೋದಕ್ಕೆ ಉದಾಹರಣೆ ಅಂತ. ಅದಕ್ಕೆ ಒಂದು ತಮಾಷೆ ಉದಾಹರಣೆ ಇದೆ. ಮೇಲಧಿಕಾರಿ, ಕೆಳಗಿನ ಅಧಿಕಾರಿ, ಹೈಯರ್ ಆಫೀಸರು, ಅವನು ಸಬಾರ್ಡಿನೇಟ್, ಇಬ್ರು ಇದ್ದಾರೆ. ಹೈಯರ್ ಆಫೀಸರ್ ಇದಾನಲ್ಲ, ತುಂಬಾ ಉಪದ್ರ ಕೊಡ್ತಾ ಇದ್ದಂತೆ, ಕಿರುಕುಳ ಕೊಡೋದು. ಕೆಳಗಿನ ಅಧಿಕಾರಿಗೆ ತುಂಬಾ ಕಾಟ ಕೊಡೋದಂತೆ, ಕಿರುಕುಳ ಕೊಡೋದಂತೆ. ಸಾಕಾಗೋಗಿತ್ತು ಆ ಕೆಳಗಿನ ಅಧಿಕಾರಿಗೆ. ಒಂದು ದಿನ ಬಂದು ತನ್ನ ಬಾಸ್ ಹತ್ರ ಕೇಳ್ತಾನ ಅವನು. ಒಂದು ಶಬ್ದ, ಒಳ್ಳೆ ಶಬ್ದ ಅಲ್ಲ, ಕೆಟ್ಟ ಶಬ್ದ, ಬೈಗುಳ ಶಬ್ದ ಅದು. ಅದನ್ನ ಹೇಳಿ, ನಿಮ್ಮನ್ನ ಹೀಗಂದ್ರೆ ಏನಾಗತ್ತೆ? ಏನಾಗತ್ಯ? ಕೇಸ್ ಆಗ್ತೀನಿ ನಿನ್ ಮೇಲೆ, ಜೈಲಿ ಹೋಗ್ತೀಯ, ನೀವು ದಂಡ ಕಟ್ಬೇಕಾಗತ್ತೆ, ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂದಂತೆ. ಯಾರು? ಬಾಸ್. ಅವಾಗ ಕೆಳಗಿನ ಅಧಿಕಾರಿ ಕೇಳಿದಂತೆ, ನಾನು ಅನ್ನಲ್ಲ, ಬಾಯಿ ಬಿಟ್ಟು ಅನ್ನಲ್ಲ, ಮನ್ಸಲ್ಲಿ ಅನ್ಕೋತೀನಿ. ಆವಾಗ ಏನು ಮಾಡೋಕ್ಕಾಗಲ್ಲ. ಹೇಳಿದ್ರೆ ಮಾತ್ರ ಕೇಸಲ್ಲಿ ಹಾಕಕ್ಕಾಗೋದು, ಮನ್ಸಲ್ಲಿ ಅನ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಹಾಗಾದ್ರೆ ನಾನು ಈಗ ಮನ್ಸಲ್ಲಿ ಅನ್ಕೊಂಡೆ ನಿಮ್ ಬಗ್ಗೆ, ಹಾಗೆ ನೋಡಿ ಪಾಪ ಏನು ಮಾಡಾಗಿಲ್ಲ ಅಲ್ವಾ? ಲಾ ಕೆಲಸ ಮಾಡೋದು ಯಾವಾಗ ಅಂದ್ರೆ ಎಲ್ಲರೂ ಬರ್ಬೇಕದು.
ಎಲ್ಲರೂ ರೆಕಾರ್ಡ್ ಆಗ್ಬೇಕು, ಅದು ರೆಕಾರ್ಡ್ ಆಗದಿದ್ರೆ ಲಾ ಕೆಲಸ ಮಾಡಲ್ಲ. ಧರ್ಮ ಮಾತ್ರ ಕೆಲಸ ಮಾಡೋದು, ಅಲ್ಲಿ ಕೆಲಸ ಮಾಡೋದು ಧರ್ಮ ಮಾತ್ರ ಅಂತ ಮನ್ಸಲ್ಲಿ ಅನ್ಕೊಂಡ್ರೆ ಅಂತ. ಹೀಗೆ ಮನುಷ್ಯರ ಮಧ್ಯೆ ನೀನ್ ಬಾಯಿ ಬಿಟ್ಟು ಹೇಳಿದ್ರೆ ಗೊತ್ತಾಗಲ್ಲ. ನಾವು ಒಳಗೊಳಗೆ ಏನಾದ್ರು ಅನ್ಕೋಬಹುದು, ಮಾಡ್ಕೋಬಹುದು. ಆದರೆ ದೇವರಿಗೆ ಪ್ರತಿ ಒಂದು ಗೋಚರ ಅಂತ. ಹಾಗಾಗಿ ಕನಕದಾಸರಿಗೆ ಬಾಳೆಹಣ್ಣು ತಿನ್ನಕ್ಕಾಗಿಲ್ಲ. ಗುರುಗಳು ಬಾಳೆಹಣ್ಣು ಕೊಟ್ಟು ಎಲ್ಲ ಶಿಷ್ಯರಿಗೂ. ಒಬ್ರು ಬಚ್ಚೆ ಮನೆ ಒಳಗೆ ಬಾಗಿಲು ಹಾಕೊಂಡು ಹೋಗಿ ತಿಂದ್ರಂತೆ ಅಲ್ವಾ, ಇನ್ನೊಬ್ರು ಹೊಳೆ ಒಳಗೆ ಮುಳುಕೊಂಡು ತಿಂದ್ರಂತೆ, ಮತ್ತೆ ಯಾರೋ ಕಾಡಲ್ಲಿ ಹೋಗಿ ಪೊದೆ ಹಿಂದ್ಗಡೆ ಹೋಗಿ ತಿಂದ್ರಂತೆ, ಕತ್ಲಾದ್ಮೇಲೆ ತಿಂದ್ರಂತೆ. ಕನಕನಿಗೆ ಮಾತ್ರ ತಿನ್ನೋಕ್ಕಾಗಿಲ್ಲ. ಯಾಕೆ? ಸರ್ವಜ್ಞವನು, ಹಾಗಾಗಿ ಅಂತ. ಸರ್ವದ್ರಷ್ಟ, ಸರ್ವದರ್ಶಿ, ಎಲ್ಲರ ಇದ್ದಾನೆ, ಎಲ್ಲ ನೋಡ್ತಾ ಇದ್ದಾನೆ ಅಂತ. ಹಾಗಾಗಿ ಉತ್ತಂಕನ ಮನೋಭಾವವು ಕೂಡ ಮುಟ್ಟಿತ್ತು. ನಿಮ್ಗೆ ಭಕ್ತಿ ಇದ್ರೆ, ನಿಮ್ ಮನಸ್ಸು ಶುದ್ಧ ಇದ್ರೆ, ಇನ್ನು ಚೆನ್ನಾಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಕಾನ್ಶಿಯನ್ಸ್ ಕ್ಲಿಯರ್ ಇದ್ರೆ, ನಿಮ್ಮ ಭಾವ ಶುದ್ಧ ಇದ್ರೆ ಮುಟ್ಟುತ್ತಾನೆ, ಉತ್ತರನೂ ಬರುತ್ತೆ. ಅಶುದ್ಧ ಭಾವನೂ ಮುಟ್ಟುತ್ತಾನೆಗೆ. ಮುಟ್ಟದು ಶುದ್ಧ ಭಾವ ಮುಟ್ಟುತ್ತೆ ಅಂತೇನಿಲ್ಲ. ಅಶುದ್ಧ ಭಾವ ಆದ್ರೆ ಪನಿಷ್ಮೆಂಟ್ ಬರುತ್ತೆ, ಶುದ್ಧ ಭಾವ ಆದ್ರೆ ಆಶೀರ್ವಾದ ಬರುತ್ತೆ, ಅನುಗ್ರಹ ಬರುತ್ತೆ. ಅದಕ್ಕೆ ಅನ್ನೋದಕ್ಕೆ ಈ ಪ್ರಕರಣ. ಸತತೇತ್ಯುಕ್ತ ತಮಶ್ವಮಧಿರುಹ್ಯ ಪ್ರತ್ಯಾಜಗಾಮ ಉಪಾಧ್ಯಾಯ ಕುಲಂ. ಹೇಳು, ಅರ್ಥ ಹೇಳು. ಅದು ಹಿಂದಿನ ಮಾತಾಯ್ತು. ಇವಾಗ ಮುಂದೇನು ಅಂದ್ರೆ, ಮುಂದೇನಾಯ್ತು ಅನ್ನೋದು ಈ ವಾಕ್ಯದಲ್ಲಿ ಇರೋದು. ಸಹ ತಥಾ ಇತ್ಯುಕ್ತ ತಮ್ ಅಶ್ವಂ ಅಧಿರುಹ್ಯ ಪ್ರತ್ಯಾಜಗಾಮ ಉಪಾಧ್ಯಾಯ ಕುಲಂ. ಅದು ಕರೆಕ್ಟ್, ಆ ಉತ್ತರ ಸರಿ ಇದೆ. ಸಹ ಅಂದ್ರೆ ಉತ್ತಂಕನು, ತಥೇತ್ಯುಕ್ತ ಹಾಗೆ ಆಗಲಿ ಅಂತ ಹೇಳಿ, ತಮ್ಮ ಅಶ್ವಂ ಅಧಿರುಹ್ಯ ಆ ಕುದುರೆಯನ್ನು ಏರಿ, ಪ್ರತ್ಯಾಜಗಾಮ ಮರಳಿ ಬಂದನು. ಅಜಗಾಮ ಅಂದ್ರೆ ಹೋದ ಅಂತ, ಪ್ರತ್ಯಾಜಗಾಮ ಅಂದ್ರೆ ಮರಳಿ ಬಂದ ಅಂತ. ಪ್ರತ್ಯಾಜಗಾಮ ಉಪಾಧ್ಯಾಯ ಕುಲಂ. ಬರೋ ಹೊತ್ತಿಗೆ ಏನಾಗ್ತಾ ಇತ್ತು ಅಲ್ಲಿ? ಅದು ಅವಾಗ ಒಂದ್ ವಾರ ಹಿಂದೆ ಇದು. ಮತ್ತೆ ತುಂಬಾ ಗೊತ್ತಾಯ್ತಲ್ಲ ಅದಾಗಿ. ನೋಡಿ ಏನಾಗ್ತಾ ಇತ್ತು ಅಂತಂದ್ರೆ, ಉಪಾಧ್ಯಾಯಾನಿ ಸ್ನಾತ, ಗುರುಪತ್ನಿ ನಿಂದು ಮಡಿಯುಟ್ಟು ಕೇಶಾರಾಧಾಪಯಂತಿ, ಕೂದಲು ಬಾಚ್ಕೋತಾ ಇದ್ಲು. ದಂತ ಪತ್ರಿಕೆಯ, ದಂತದ ಬಾಚಣಿಕೆ ಇರ್ತಾ ಇತ್ತು ಅವತ್ತಿನ ಕಾಲದಲ್ಲಿ. ದಂತದ ಬಾಚಣಿಕೆಯಿಂದ ಕೂದಲು ಬಾಚ್ಕೋತಾ ಇದ್ಲು. ಉಪವಿಷ್ಟ, ಕುತ್ಕೊಂಡು ಕೂದಲು ಬಾಚ್ಕೋತಾ ಇದ್ಲು. ನೋಡಿದ್ಲಂತೆ, ಇನ್ನ ತೊಟ್ಕೋಬೇಕದ್ನ ಕುಂಟಲ. ಸ್ನಾನ ಆಗಿದೆ, ಮಡಿಯುಟ್ಟಾಗಿದೆ, ಕೂದಲು ಬಾಚ್ಕೋತಾ ಇದ್ದಾಳೆ. ಕೂದಲು ಬಾಚ್ಕೊಂಡು ಮುಗಿತಿದ್ದಾಗೇನೆ ಕುಂಡಲ ಹಾಕೋಬೇಕು. ಉತ್ತಂಕೋ ನಾಗಚ್ಚತಿ, ಉತ್ತಂಕ ಬರಲಿಲ್ಲ ಎಂಬುದಾಗಿ ಚಿಂತಿಸಿ, ಶಾಪಾಯ ಅಸ್ಯ ಮನೋದಧೆ, ಉತ್ತಂಕನನ್ನು ಶಪಿಸಲು ಮನೋದಧೆ ಮನಸ್ಸು ಮಾಡಿದಳು. ಅಷ್ಟೊತ್ತಿಗೆ ಬಂದ್ಬಿಟ್ಟ. ಅಷ್ಟೇ ಹೊತ್ತಿಗೆ ಬಂದ ಅಂತ ನೋಡಿ, ಅವನ ಅದೃಷ್ಟ ಎಷ್ಟು ಚೆನ್ನಾಗಿತ್ತು. ಒಂದು ಕ್ಷಣ ತಡವಾಗಿದ್ರೆ ಅಷ್ಟೊತ್ತಿಗೆ ಬಂದ್ಬಿಡ್ತಾನೆ ಅಂತ. ಏತಸ್ಮಿನ್ ಅಂತಾರೆ, ಏತಸ್ಮಿನ್ ಅಂದರೆ ಸಕಾಲದಲ್ಲಿ, ಸರಿಯಾದ ಸಮಯದಲ್ಲಿ. ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಕುಂಡ್ಲ ತಗೊಂಡು ಕಿವಿಗೆ ಇಟ್ಕೋಬೇಕು ಅವಳು, ಅದೇ ಸಮಯ ಅಂತ. ಮುಂಚೆ ಬಂದಾಗ ಆಗ್ತಾ ಇತ್ತು, ಆಮೇಲೆ ಬಂದು ತಡ ಆಗ್ತಾ ಇತ್ತು. ಯಾವಾಗ ಬಂದ ಅಂದ್ರೆ, ಯಾವಾಗ ಬೇಕಿತ್ತೋ ಆಗಲ್ಲೇ ಸರಿಯಾದ ಸಮಯದಲ್ಲಿ ಮುಹೂರ್ತ ನೋಡಿ ಬಂದ ಹಾಗೆ ಆ ಕ್ಷಣದಲ್ಲಿ ಬಂದು ಉಪಾಧ್ಯಾಯಾನಿ ಗುರುಪತ್ನಿಗೆ ನಮಸ್ಕಾರ ಮಾಡಿದ, ಕುಂಡರಗಳನ್ನು ಸಮರ್ಪಣೆ ಮಾಡಿದ. ಆಕೆ ಉತ್ತಂಕನಿಗೆ ಹೇಳಿದಳು, ಉತ್ತಂಕ ದೇಶೇ ಕಾಲೇ ಅಭ್ಯಾಗತಃ, ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳಕ್ಕೆ ಬಂದ ನೀನು.
ಸರಿಯಾದ ಸಮಯದಲ್ಲಿ ಅಲ್ವಾ. 4:15 ಪಾಠ ಅಂದ್ರೆ 4:15 ಇರ್ಬೇಕಲ್ಲ ನೀವು ಇಲ್ಲಿ. 4:15 ಪಾಠಕ್ಕೆ 5:15 ಬರ್ಬೋದಾ? 4:15 ಬರ್ಬೇಕಲ್ವಾ. 4 ಗಂಟೆಗೆ ಬಂದ್ರೆ ನೋಡಿ, 4 ಗಂಟೆಗೂ ಬರಬಾರ್ದು, 5 ಗಂಟೆಗೂ ಬರಬಾರ್ದು, ಕರೆಕ್ಟ್ ಆಗಿ ಬರ್ಬೇಕು. 4:15 ಸರಿಯಾಗಿ ಬರ್ಬೇಕು. ಅದೇ ಉತ್ತಂಕ ಮಾಡಿದ್ದು ಕೂಡ ಹಾಗೆ ಅಂತ. ಟೈಮ್ ಸೆನ್ಸ್ ಅಲ್ಲ ಶಬ್ದ ಹೇಳಿದ್ದೇನೆ. ದೇಶೀಯ ಕಾಲ ಅಧ್ಯಾಗತಃ ಅಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಾನಕ್ಕೆ ಬಂದ ನೀನು ಸ್ವಾಗತಂ ತೇ ವತ್ಸ, ಸ್ವಾಗತ ನನಗೆ ಮಗುವನ್. ಮಕ್ಕಳೇ, ಇದೊಂದು ವಿಷಯ ಚೆನ್ನಾಗಿ ಇಟ್ಕೋಬೇಕು ಮನಸ್ಸಲ್ಲಿ. ನೀವು ಏನೇ ಮಾಡಿದ್ರು ಮಾಡೋದೆಷ್ಟು ಇಂಪಾರ್ಟೆಂಟ್, ಸಮಯಕ್ಕೆ ಮಾಡೋದು ಮತ್ತು ಎಲ್ಲಿ ಮಾಡಬೇಕು ಅಲ್ಲಿ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಕಾಲ ದೇಶ, ಈ ಶಬ್ದ ನೆನ್ಪಿಟ್ಕೊಳ್ಳಿ. ಕಾಲ ದೇಶ. ಸಂಧ್ಯಾ ವಂದನೆ ಮಾಡ್ಬೇಕಾದ್ರು ಹೇಳ್ತಾರೆ ನೋಡಿ, ಕಾಲ ಇದೆ. ಈಗ ಉದ್ದ ಹೇಳ್ತಾರೆ ನೋಡಿ, ಸಂಕಲ್ಪ ಮಾಡ್ಬೇಕಾದ್ರೆ ಎಲ್ಲ ಹೇಳ್ತಾ ಬರ್ತಾರೆ ನೋಡಿ. ಎಲ್ಲಿದ್ದೇನೆ ನಾನು, ಯಾವ ಸಮಯದಲ್ಲಿದ್ದೇನೆ, ಎಲ್ಲದನ್ನೂ ನಿರೂಪಣೆ ಮಾಡ್ತಾರೆ. ಅಲ್ಲಿ ವಿಷ್ಣು ರಾಜ್ಯ ಶುರುವಾಗತ್ತೆ. ಯಾಕೆಂದ್ರೆ ಈ ಕಾಲ ದೇಶ ತುಂಬಾ ಇಂಪಾರ್ಟೆಂಟ್. ಈಗ 4:15 ಇರ್ಬೇಕು ನೀವು. ಎಲ್ಲಿರ್ಬೇಕು? 4:15 ಇರ್ಬೇಕು, ಅದು ಕಾಲ. 4:15 ಇಲ್ಲಿರ್ಬೇಕು, ದೇಶ ಅದು ಅಂತ. ದೇಶ ಅಂದ್ರೆ ಪ್ಲೇಸ್. ಇದೆರಡು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಅಲ್ವಾ. ಈಗ ಬೆಳಗ್ಗೆ ಹೇಳ್ಬೇಕು, ಎಷ್ಟೊತ್ತಿಗೆ? 11 ಗಂಟೆಗೆ ಇದ್ರೆ ಏನಾಗುತ್ತೆ ಅಲ್ವಾ ಅಲ್ವಾ. ಏಳು ಹೊತ್ತಿಗೆ ಹೇಳ್ಬೇಕು ಅಂತ. ಈಗ ಮಾಡ್ತಾರಾ? ಸೀನಿಯರ್ ಹೌದಾ? ನೀವು ಸೀನಿಯರ್ ಆಗಿಲ್ವಲ್ಲ, ಸೀನಿಯರ್ ಆಗನಿಲ್ಲ, ಆದ್ಮೇಲೆ ನಿನ್ನೆ ಹೇಳಿಸ್ತಾರೆ. ಮತ್ತೆ ಈ ತರ ಹೇಳಿದ್ರೆ ಸಿಕ್ಕಿದ್ ನೀವೇ ಮಾತ್ರ, ಇನ್ಯಾರು ಸಿಕ್ಕಿಲ್ಲ ನಮಗೆ. ಈ ತರ ಅಂದ್ರೆ 4 ಗಂಟೆಗೆ ಹೇಳಿಸ್ತಾರೆ ಅಂತಲೇ ಕಂಪ್ಲೇಂಟ್ ಮಾಡೋದು ಹೊರತು ಏಳ್ಸಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರು ಯಾರು ಸಿಕ್ಕಿಲ್ಲ. ನೀವೇ ಸಿಕ್ಕಿರೋದು ನಮಗೆ ಇವತ್ತು. ಕಾಲ ದೇಶಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದು, ಸಮಯ ಇಂಪಾರ್ಟೆಂಟ್ ಅಂತ. ಸಮಯ ಇಂಪಾರ್ಟೆಂಟ್ ಅಂದ್ರೆ ಉದಾಹರಣೆಗೆ ಗಿಡಗಳು ನೆಡಬೇಕು. ಯಾವಾಗ ನೆಡಬೇಕು? ಮಳೆ ಬರೋ ಹೊತ್ತಿಗೆ ನೆಡಬೇಕು ಅಂತ. ಮಳೆಗೆ ಮೊದಲು, ಮಳೆಗಾಲಕ್ಕೆ ಮೊದಲು ನೆಡಬೇಕು. ಸುಡು ಬೇಸಿಗೆಯಲ್ಲಿ ನೆಟ್ರೆ ಉಳಿಯುತ್ತೆ, ಅದು ಹೋಗ್ಬಿಡುತ್ತೆ ಅಲ್ವಾ. ಈ ರೈತ ಉಳುಮೆ ಮಾಡಿ ಬೀಜ ಹಾಕ್ತಾನೆ. ಯಾವಾಗ ಹಾಕ್ತಾನೆ? ಮಾರ್ಚ್ ತಿಂಗಳಲ್ಲಿ ಹಾಕ್ತಾನ, ಅವನು ಏಪ್ರಿಲ್ ತಿಂಗಳಲ್ಲಿ ಹಾಕ್ತಾನ. ಮಳೆ ನೋಡ್ಕೊಂಡು ಹಾಕ್ತಾನಲ್ವಾ. ಸಮಯ ಇಂಪಾರ್ಟೆಂಟ್, ಸಮಯ ಇಂಪಾರ್ಟೆಂಟ್. ಈಗ ಒಲೆ ಮೇಲೆ ಹಾಲು ಇಟ್ಟಿದ್ದೀರಿ, ಆಮೇಲೆ ಸಾಯಂಕಾಲ ಹೊತ್ತಿಗೆ ಹೋಗಿ ನೋಡಿದ್ರೆ ಏನಾಗುತ್ತೆ? ಸಮಯ ಇಂಪಾರ್ಟೆಂಟ್ ಅಂತ. ಎಷ್ಟು ಹೊತ್ತಿಗೆ ಇಳಿಸ್ಬೇಕು ಅಷ್ಟೊತ್ತಿಗೆ ಇಳಿಸ್ಬೇಕು. ಈಗ ಹಾಲಾದ್ರೂ ವಾಸಿ, ಅದು ಇಳ್ಕೊಂಡ್ ಬರುತ್ತೆ. ಅದೇ ನೀವು ಇಳಿಸೋದು ಇಳ್ಕೊಂಡ್ ಬರುತ್ತೆ. ಬಟ್ ಅನ್ನ ಆದ್ರೆ ಸುಟ್ಟೋಗುತ್ತಲ್ವಾ, ಸೀದೋಗುತ್ತಲ್ವಾ, ತಿನ್ನಕ್ ಬರುತ್ತಾ ಆಮೇಲೆ ಅದು? ಇಲ್ಲ ಅಲ್ವಾ. ಸಮಯ ಇಂಪಾರ್ಟೆಂಟ್. ಇಳಿಸ್ಬೇಕಾದ ಸಮಯಕ್ಕೆ ಇಳಿಸ್ಬೇಕು ಅಲ್ವಾ. ಹಾಗೆ ದೇಶ, ಪ್ಲೇಸ್ ಕೂಡ ಇಂಪಾರ್ಟೆಂಟ್. ಈಗ ಒಂದ್ ಮನೇಲಿ ಬೆಟ್ಟದ ಮನೆ ಇರುತ್ತೆ, ದೇವ್ರ ಕೋಣೆ ಇರುತ್ತೆ, ಅಡಿಗೆ ಕೋಣೆ ಇರುತ್ತೆ, ಊಟದ ಕೋಣೆ ಇರುತ್ತೆ, ಎಲ್ಲ ಒಂದೇ ತಾನೆ. ಹಾಗಾಗಿ ದೇವ್ರ ಕೋಣೆ ಸ್ನಾನ ಮಾಡೋದು, ಆಮೇಲೆ ಬಟ್ಲು ಮನೆಗೆ ಹೋಗಿ ಜಪ ಮಾಡೋದು ಆಗತ್ತಾ? ಅಲ್ವಾ. ಊಟ ತಿಂದು ಊಟ ಮಾಡ್ಬೇಕು. ಊಟದಲ್ಲಿ ಆಯಾ ಜಾಗದಲ್ಲಿ ಮಾಡ್ಬೇಕು ಅಂತ, ಅದು ಇಂಪಾರ್ಟೆಂಟ್ ಅಂತ. ಯಾವ ಜಾಗ ಯಾವುದಕ್ಕಿದೆಯೋ ಆ ಜಾಗದಲ್ಲಿ ಅದನ್ನ ಮಾಡಿದ್ರೆ ಅದು ಇಂಪಾರ್ಟೆಂಟ್, ಅದು ಸರಿ. ಹೊರತು ಎಲ್ಲೆಲ್ಲೋ ಮಾಡಬಾರ್ದು ಅಂತ. ಇವಾಗ ಆಫೀಸಿಗೆ ಹೋಗ್ಬೇಕಾದ್ರೆ ಒಂದು ಡ್ರೆಸ್ ಇದೆ ಅಲ್ವಾ, ಮನೇಲಿ ಇರ್ಬೇಕಾದ್ರೆ ಒಂದು ಡ್ರೆಸ್ ಇದೆ, ರಾತ್ರಿ ಮಲಗಬೇಕಾದ್ರೆ ಒಂದು ಡ್ರೆಸ್ ಇದೆ. ಆಫೀಸಿಗೆ ಹೋಗ್ಬೇಕಾದ್ರೆ ರಾತ್ರಿ ಮಲಗಬೇಕಾದ್ರೆ ಹಾಕೋ ಡ್ರೆಸ್ ಹಾಕೊಂಡು ಹೋದ್ರಾಗತ್ತ ಆಫೀಸಿಗೆ? ಇಲ್ಲ ಅಲ್ವಾ. ಮತ್ತು ಮನೆ ಒಳಗಡೆ ಪೂರ್ತಿ ಸೂಟಿಗಟ್ಟು ಹಾಕೊಂಡು ಟೈ ಹಾಕೊಂಡು ಮನೆ ಒಳಗಡೆ ಓಡಾಡ್ತಾ ಇದ್ರೆ ಸಖೆ ಆಗಲ್ವಾ? ಕಷ್ಟ ಆಗಲ್ವಾ? ಇಲ್ಲ ಕ್ಯಾಪ್ ಗಿಪೆಲ್ ಹಾಕೊಂಡು ಗ್ಲಾಸ್ ಹಾಕೊಂಡು ಮನೆ ಒಳಗಡೆ ಇದ್ರೆ ಉಪಯೋಗ ಆಗತ್ತಾ ಹೇಳಿ? ದೇಶ ತುಂಬ ಮುಖ್ಯ. ದೇಶಾಚಾರ ಅಂತ ಹೇಳ್ತಾರೆ. ನೀವು ಹಿಮಾಲಯಕ್ಕೆ ಹೋದ್ರೆ ಸ್ವೆಟರ್ ಹಾಕೋ, ಬಳ್ಳಾರಿಗೆ ಹೋದ್ರೆ ತೆಳು ಬಟ್ಟೆ ಹಾಕು. ಯಾಕೆಂದ್ರೆ ಆ ಊರಿನ ಧರ್ಮ ಯಾವುದು, ಊರಿನ ವಾತಾವರಣ ಯಾವುದು, ಅದನ್ನ ನೋಡಿ ವ್ಯವಹಾರ ಮಾಡಬೇಕು ಅಂತ.
ಎಲ್ಲ ತರಹ ಅಲ್ಲ, ಎಲ್ಲಿ ಹೇಗಿರಬೇಕೋ ಹಾಗಿರಬೇಕು. ಹಾಗಾಗಿ ಇದೆರಡೂ ತುಂಬ ಮುಖ್ಯ. ನೀವು ಏನು ಮಾಡ್ತೀರಿ ಅನ್ನೋದು ಎಷ್ಟು ಮುಖ್ಯವೋ, ಎಲ್ಲಿ ಮಾಡ್ತೀರಿ, ಯಾವಾಗ ಮಾಡ್ತೀರಿ, ವೆನ್ ಆ್ಯಂಡ್ ವೇರ್, ಇದೆರಡು ತುಂಬ ಇಂಪಾರ್ಟೆಂಟು. ತಪ್ಪಬಾರ್ದು ಅಲ್ಲಿ ಅಂತ, ವ್ಯತ್ಯಾಸ ಮಾಡಬಾರ್ದು ಅಂತ. ಬಟ್ ನಿಂಗೆ ಬಿಸಿಲು ಬರ್ತಾ ಇದೆ, ನೀನು ಈ ಕಡೆ ಎಲ್ಲರೂ ಬಾ, ಇಲ್ಲ ಸ್ವಲ್ಪ ಮುಂದಕ್ಕೆ ಬಾ, ಮತ್ತು ಕಪ್ಪಾಗೋದು ಸ್ವಲ್ಪ ಮುಂದೆ ಬನ್ನಿ ಅಲ್ಲೇ. ಇಲ್ಲ ಇವರು ಪಾವನ ಹಿಂದೆ ಬಾ, ಈ ಕಡೆ ಬಂದರೂ ಆಗುತ್ತೆ, ಇಲ್ಲಿ ಜಾಗ ಇದೆ, ಇಲ್ಲಿ ಅಲ್ಲಿ ನೆರಳಿದೆ, ಅಲ್ಲೋದ್ರೂ ಆಗುತ್ತೆ. ಯಾರಿಗೆ ಬಿಸಿಲು ಬರ್ತಾ ಇದೆ ಅಲ್ಲೋಗಿ. ಭತ್ತ ಬೆಳೆಯುವಲ್ಲಿ ಜೀರಿಗೆ ಬೆಳೆಯಲ್ಲ. ಈ ಊರಲ್ಲಿ ಭತ್ತ ಬೆಳೆಯುತ್ತೆ, ಜೀರಿಗೆ ಬೆಳೆಸೋಕ್ಕಾಗಲ್ಲ. ಎಲ್ಲರೂ ನೋಡಿದ್ರೆ ಜೀರಿಗೆ ಗದ್ದೆನ ಇಲ್ಲಿ? ಜೀರಿಗೆ ಬೆಳೆಯುತ್ತೆ ರಾಜಸ್ಥಾನದಲ್ಲಿ, ಅಲ್ಲಿ ಭತ್ತ ಬೆಳೆಯಲ್ಲ. ಬೆಳೆಯುತ್ತಾ? ಮರಳುಗಾಡಲ್ಲಿ ಭತ್ತ ಬೆಳೆಯುತ್ತಾ? ಎಲ್ಲಿ ಯಾವ್ದು ಬೆಳೆಯುತ್ತೋ ಅಲ್ಲಿ ಅದು ನೆಡಬೇಕು ಹೊರತು ಎಲ್ಲಿ ಯಾವ್ದು ಬೆಳೆಯಲ್ಲ ಅದು ನೆಟ್ಟರೆ ಉಪಯೋಗ ಏನೂ ಇಲ್ಲ. ಅದನ್ನು ಈ ವಿಷಯ, ಈ ಒಂದು ಮಾತು ಹೇಳ್ತಾ ಇದೆ. ದೇಶೇ ಕಾಲೆ ಅನ್ನೋ ಶಬ್ದಗಳು. ಗುರುಪತ್ನಿ ಉತ್ತಂಕನಿಗೆ ಹೇಳ್ತಾ ಇದ್ದಾಳೆ, ಇದಾನೀಂ ಯದ್ಯನಾಗತೋಸಿ ಕೋಪಿತಯ ಮಯ ಶಬ್ದೋ ಭವಿಷ್ಯಸಿ. ಈ ಸಮಯಕ್ಕೆ ಇವಾಗ ನೀವೇ ಪಾಠ ಮಾಡ್ತಾ ಇದ್ದೀರಲ್ಲ, ಖುಷಿಯಿಂದ ಹೇಳ್ತಿರೋದು, ಖುಷಿ ಆಗ್ತಾ ಇದೆ. ನಿಮ್ಗೆ ಗೊತ್ತಾಗಬೇಕು. ನಿಮಗೆ ಗೊತ್ತಾಗಿ ನೀವು ಹೇಳಿದ್ರೆ, ನಾವು ಹೇಳೋದು ನಿಮ್ಗೆ ಅರ್ಥ ಆದಾಗ ಎಷ್ಟು ಖುಷಿ ಆಗುತ್ತೋ ಅದಕ್ಕಿಂತ ಜಾಸ್ತಿ ಖುಷಿ ಆಗೋದು ನಿಮಗೆ ಅರ್ಥ ಆಗಿ ನೀವು ಹೇಳೋಕೆ ಶುರು ಮಾಡಿದಾಗ ಅಂತ ಸಂದರ್ಭ ಅದು. ಇದಾನೀಂ ಅಂದರೆ ಯದಿ ಅನಾಗತೋಸಿ. ಯದಿ ಅಂದರೆ ಇಫ್ ಅಂತ, ಇಂಗ್ಲೀಷ್ ಇಫ್ ಇದೆಯಲ್ಲ ಆ ಜಾಗದಲ್ಲಿ ಬರುತ್ತೆ ಯದಿ ಅಂತ ಅನ್ನೋದು. ಯದಿ ಅನಾಗತೋಸಿ, ಒಮ್ಮೆ ನೀನು ಬಾರದೇ ಇದ್ದಿದ್ರೆ, ಶಬ್ದೋ ಕೋಪಿತಯ ಮಯ, ಕೋಪಗೊಂಡ ನನ್ನಿಂದ ಶಬ್ದೋ ಭವಿಷ್ಯಸಿ, ಶಾಪಕ್ಕೊಳಗಾಗ್ತಾ ಇದ್ದೆ ನೀನು. ಆದರೆ ಈಗ ಆ ವಿಷಯ ಇಲ್ಲ, ನೀನು ಬಂದ್ಬಿಟ್ಟಿದೆಯಾ. ಹಾಗಾಗಿ ಕೋಪ, ಶಾಪ, ತಾಪ ಅವೆಲ್ಲ ಏನಿಲ್ಲ. ಈಗೇನು ಹಾಗಿದ್ರೆ, ಶ್ರೇಯ ತವ ಉಪಸ್ಥಿತಂ, ತವ ಶ್ರೇಯ ಉಪಸ್ಥಿತಂ. ತವ ಅಂದ್ರೆ ನಿನಗೆ, ಶ್ರೇಯ ಉಪಸ್ಥಿತಂ, ಶ್ರೇಯಸ್ಸು ಉಪಸ್ಥಿತವಾಗಿದೆ, ನಿನ್ನ ಮುಂದೆ ಶ್ರೇಯಸ್ಸಿದೆ ಈಗ ಅಂತ. ಅಂದೇನರ್ಥ, ನಿನಗೆ ಶ್ರೇಯಸ್ಸಾಗತ್ತೆ. ಸಿದ್ಧಿಂ ಆಪ್ನುಹಿ, ಸಿದ್ಧಿಂ ಆಪ್ನುಹಿ, ಸಿದ್ಧಿಂ ಆಪ್ನುಹಿ, ಸಿದ್ಧಿಯನ್ನು ಹೊಂದು. ಅಂದ್ರೆ ಸಿದ್ಧಿ ಅಂದ್ರೆ ಸಕ್ಸಸ್. ಯಾವುದಕ್ಕೆ ಹೊರಟರು ಆ ಕೆಲಸ ಪೂರ್ಣ ಆಗೋದಿದೆಯಲ್ಲ ಅದನ್ನೇ ಸಿದ್ಧಿ ಅಂತ ಕರೆಯೋದು. ಯಾವುದಕ್ಕೆ ಹೊರಡಲಿ, ಹೊರಟ ಕೆಲಸ ಪೂರ್ತಿ ಆಗಬೇಕು. ನೋಡಿ, ಗುರುಪತ್ನಿ ಬ್ಲಾಂಕ್ ಚೆಕ್ ಕೊಟ್ಟಿರೋದು ಉತ್ತಂಕನಿಗೆ, ಗಮನಿಸಿದ್ರಾ? ಇಂಥ ವಿಷಯಕ್ಕೆ ಸಿದ್ಧಿ ಆಗಲಿ ಅಂತ ಹೇಳಿದ್ದ ಗುರುಪತ್ನಿ? ಮತ್ತೆ ಬ್ಲಾಂಕ್ ಚೆಕ್. ಅದು ಬ್ಲಾಂಕ್ ಚೆಕ್ ಅಂದ್ರೆ ಗೊತ್ತಲ್ಲ ನಿಮಗೆ, ಅಮೌಂಟ್ ಮೆನ್ಷನ್ ಮಾಡ್ದೇನೆ ಸೈನ್ ಮಾಡಿಕೊಟ್ರೆ ಅಮೌಂಟ್ ನಾವು ಬರ್ಕೊಳ್ಳೋದು, ಎಷ್ಟು ಬೇಕಾದ್ರೂ ಬರ್ಕೋಬೋದು. ಬಟ್ ಅದಕ್ಕಿಂತ ಇದು ಶ್ರೇಷ್ಠ. ಯಾಕೆಂದ್ರೆ ಅದಕ್ಕೆ ಲಿಮಿಟ್ ಇದೆ, ಇದಕ್ಕೆ ಲಿಮಿಟ್ ಇದೆ. ಕರೆಕ್ಟ್, ಅದಕ್ಕೆ ಲಿಮಿಟ್ ಇದೆ, ಇದಕ್ಕೆ ಲಿಮಿಟ್ ಇಲ್ಲ. ಒಂದು ಇನ್ನೊಂದು, ನೀವು ಎಷ್ಟು ಒಂದ್ಸಾರಿ ಬರ್ಕೋತೀಯೋ ಅಷ್ಟೇ ಸಿಗೋದು ಅದರಲ್ಲಿ. ಇಲ್ಲ ಹಾಗಲ್ಲ, ಯಾವ್ಯಾವಾಗ ಏನೇನು ಮಾಡೋಕೆ ಹೊರಟ್ರು ಉತ್ತಂಕ ಸಿದ್ಧಿ ಆಗ್ತಾ ಇರುತ್ತೆ ಅವನಿಗದು ಅಂತ. ಲೈಫ್ ಲಾಂಗ್, ಜೀವನ ಪರ್ಯಂತ ಏನೇನು ಮಾಡೋಕೆ ಹೊರಟ್ರು ಆ ಕೆಲಸ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತಲ್ಲ ಈ ವಾರ ಸಿಕ್ಕಿದ್ರೆ. ಹಾಗೆ ಶ್ರೇಯಸ್ತವ ಉಪಸ್ಥಿತ, ಒಳ್ಳೇದಾಗಲಿ ಏನು ಅಂತ ಇಲ್ಲ, ಏನು ಅಂತ ಇಲ್ಲದೆ ಇರೋದು ದೊಡ್ಡ ಗುಣ. ಯಾಕೆಂದ್ರೆ ಎಲ್ಲ ವಿಷಯಕ್ಕೂ ಒಳ್ಳೇದಾಗಲಿ. ಆರೋಗ್ಯ ಬೇಕು ಅಂತ ಕೇಳಿದ್ರೆ ಆಯುಷ್ ಸಿಗದೆ ಇರ್ಬೋದು, ಆಯುಷ್ ಬೇಕು ಅಂತ ಕೇಳಿದ್ರೆ ಐಶ್ವರ್ಯ ಸಿಗದೆ ಇರ್ಬೋದು, ಐಶ್ವರ್ಯ ಸಿಕ್ಕದವನಿಗೆ ಇನ್ನೊಂದು ಸಿಗದೆ ಇರ್ಬೋದು, ನೆಮ್ಮದಿ ಇಲ್ಲದೆ ಇರ್ಬೋದು ಮನೆಯಲ್ಲಿ. ಮಕ್ಕಳು ಬೇಕು ಅಂತ ಕೇಳಿದ್ರೆ ಇನ್ನೊಂದು ಇಲ್ಲದೆ ಇರ್ಬೋದು, ವಿದ್ಯೆ ಇಲ್ಲದೆ ಇರ್ಬೋದು ಅಲ್ವಾ. ಎಲ್ಲ ಬೇಕು ಒಟ್ಟಿಗೆ. ನೋಡಿ, ಎಲ್ಲವೂ ಅವನಿಗೆ ಒಳ್ಳೇದಾಗುವಂತೆ ಆಯಿತು ಗುರುಪತ್ನಿಯ ಈ ವರದಿಂದ. ಇಷ್ಟು ಈ ಕಥೆಯ ಒಂದು ಘಟ್ಟ. ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸುಭಾಷಿತ ಹೇಳ್ಕೊಡ್ತೀನಿ ನಿಮಗೆ. ಉತ್ತಂಕರ ಕಥೆ ಮೇಲೆ ಇರ್ತಕ್ಕಂಥ ಸುಭಾಷಿತ. ಸಾರಾಂಶ ನಿಮ್ಗೆ ಮೊದಲೇ ಹೇಳ್ತೀವಿ,
ಉತ್ತಂಕ ಒಂದು ಒಳ್ಳೆ ಕೆಲಸ ಮಾಡೋಕೆ ಹೊರಟ. ಏನದು? ಗುರುದಕ್ಷಿಣೆ ಕೊಡು. ಅದು ಮೂಲತಃ ಉತ್ತಂಕ ಗುರುಗಳಿಗೆ ಗುರುದಕ್ಷಿಣೆ ಕೊಡೋಕೆ ಹೊರಟ. ಒಳ್ಳೆ ಕೆಲಸ ಅಲ್ವಾ? ಎಷ್ಟು ವಿಘ್ನಗಳು ಬಂದವು, ಎಷ್ಟು ವಿಘ್ನಗಳು ಬಂದವು. ನೀವು ಉತ್ತಂಕ ಜಾಗದಲ್ಲಿ ಆಲೋಚನೆ ಮಾಡಿ, ನಿಮ್ಗೆ ಎಷ್ಟು ವಿಘ್ನಗಳು ಬಂದ್ರೆ ನೀವೇನು ಮಾಡ್ತಾ ಇದ್ರಿ? Give up. ಬರಬಾರ್ದು, ವಾಪಸ್ ಬರಬಾರ್ದು, ಬಿಡಬಾರ್ದು. ಏನು ಯೂಸ್ ಮಾಡ್ಕೊಳ್ಳೋದು ವಿಘ್ನನ? ವಿಘ್ನ ಬಂತು ನೋಡು, ಕಷ್ಟ ಬಂತು ನೋಡು ಉತ್ತಂಕನಿಗೆ. ಮೊದಲನೇದಾಗಿ ಅವರು ಗುರುಗಳು ಹೇಳೋಕ್ಕೆ ಒಪ್ಪಲಿಲ್ಲ. ಗುರುದಕ್ಷಿಣೆ ಕೊಡ್ತೇನೆ ಅಂದರೆ ಏನು ಅಂತ ಹೇಳೋಕ್ಕೆ ಒಪ್ಪಲಿಲ್ಲ. ಆಮೇಲೆ ಗುರು ಪತ್ನಿ ಮೂಲಕ ಕುಂಡಲಗಳನ್ನು ತರಬೇಕು ಅಂತಾಯಿತು. ರಾಜನ ಪತ್ನಿ ಕುಂಡಲ ತರಬೇಕು ಅಂತಾಯಿತು. ಅಲ್ಲಿ ಆ ಶ್ರಾದ್ದದ ವಿಷಯ ಬಂತು, ಶಾಪ ಪ್ರತಿಶಾಪ ಎಲ್ಲ ಆಯಿತು ಅಲ್ಲಿ ಅಲ್ವಾ. ಕುಂಡಲ ತಗೊಂಡು ವಾಪಸ್ ಬರ್ಬೇಕಾದ್ರೆ ತಕ್ಷಕ ಮಾರು ವೇಷದಲ್ಲಿ ಬಂದು ಕದ್ಕೊಂಡು ಹೋಗ್ಬಿಟ್ಟ ಕುಂಡಲನ. ನಾಗಲೋಕಕ್ಕೆ ಹೋಗಬೇಕು, ನಾಗಲೋಕಕ್ಕೆ ದಾರಿ ಗೊತ್ತಿಲ್ಲ, ಅಥವಾ ದಾರಿ ಸುಲಭ ಇಲ್ಲ ನಾಗಲೋಕಕ್ಕೆ ಹೋಗೋಕ್ಕೆ. ಹಾವು ಹೋಗೋ ದಾರಿಯಲ್ಲಿ ಮನುಷ್ಯ ಹೋಗೋಕ್ಕಾಗತ್ತಾ? ಈ ಥರ ಇದೆ ಪರಿಸ್ಥಿತಿ. ನಾಗಲೋಕಕ್ಕೆ ಹೋದ್ಮೇಲೆ ವಿಷ ಇದೆ ಅಲ್ಲಿ, ವಿಷಗಾಳಿ, ಉಸಿರಾಡೋದಕ್ಕೆ ಕಷ್ಟ ಅಲ್ಲಿ. ಮತ್ತು ಎಲ್ಲಿದೆಯೋ ಗೊತ್ತಿಲ್ಲ ಕುಂಡಲ, ಎಲ್ಲೋ ಒಂದು ಕಡೆ ಇದೆ ಅದು. ಸ್ತೋತ್ರ ಮಾಡಿದರೆ ಉತ್ತರ ಇಲ್ಲ ಅದಕ್ಕೆ. ಎಷ್ಟು ವಿಘ್ನಗಳು ನೋಡಿ. ಅಂತೂ ಕುಂಡಲ ಕೈ ಸಿಗೋ ಹೊತ್ತಿಗೆ ಸಮಯ ಆಗ್ಬಿಟ್ಟಿದೆ ಅಲ್ವಾ. ಇದಕ್ಕೆ ಒಂದು ಸುಭಾಷಿತ ಇದೆ, 3 ಥರ ಜನ ಇರ್ತಾರಂತೆ. ನಿಮ್ಗೆ ಅರ್ಥ ಮಧ್ಯೆ ಹೇಳ್ಬಿಡ್ತೀವಿ. 3 ಥರ ಜನ ಇರ್ತಾರಂತೆ: ಉತ್ತಮ, ಮಧ್ಯಮ, ಅಧಮ. ಉತ್ತಮ, ಮಧ್ಯಮ, ಅಧಮ. ಅಧಮರು ಹೇಗಿರ್ತಾರೆ ಅಂದರೆ, ಒಂದು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ, ಆಮೇಲೆ ಏನೇನೋ ಅವ್ರಿಗೆ ಯೋಚನೆ ಬರುತ್ತೆ. ಹೀಗೆ ತೊಂದರೆ ಆದರೆ, ಹಾಗೆ ತೊಂದರೆ ಆದರೆ, ಈ ಥರ ವಿಘ್ನ ಬಂದರೆ, ಮತ್ತೊಂದು ಬಂದರೆ ಮಾಡೋದೇ ಇಲ್ಲ ಅವ್ರು. ಆಮೇಲೆ ಮಾಡೋಕ್ಕೆ ಹೋಗೋದಿಲ್ಲ. ಮಾಡ್ತೀರని ಯೋಚನೆ ಮಾಡಿ. ಹಾಂ, ಉದಾಹರಣೆಗೆ ಸ್ನಾನ ಮಾಡಬೇಕು ಬೆಳಗ್ಗೆ, ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡೋದು, ಹಾಸಿಗೆಯಲ್ಲೇ ಕೂತ್ಕೊಂಡು ಯೋಚನೆ ಮಾಡೋದು. ಅಲ್ಲಿ ಬಚ್ಚಲ ಮನೆ ಬಿಸಿ ಇದೆಯೋ ಏನೋ ಅಲ್ವಾ, ಯಾರು ಸ್ನಾನ ಮಾಡ್ತಾ ಇರ್ಬೋದು, ನೀರು ಇಲ್ಲದೆ ಇರ್ಬೋದು, ನೀರು ಬಿಸಿ ಇಲ್ಲದೆ ಇರ್ಬೋದು ಅಲ್ವಾ, ಬಕೆಟ್ ಇಲ್ಲದೆ ಇರ್ಬೋದು, ಬಕೆಟ್ ಇಲ್ಲದೆ ಇರ್ಬೋದು, ಎಲ್ಲ ಮತ್ತೆ ಸೋಪ್ ಆಗೋಗಿರ್ಬೋದು, ಸೋಪ್ ಇಲ್ಲದೆ ಇರ್ಬೋದು, ಏನು ನಾರು, ಈ ಥರ ಯೋಚನೆ ಮಾಡ್ತಾ ಹಾಸಿಗೆ ಮೇಲೆ ಕೂತ್ಕೊಂಡು ಸ್ನಾನನೇ ಮಾಡದೇ ಇದ್ರೆ ಅವನು ಉತ್ತಮನಾ? ಅಧಮ ಅವನು ಅಂತ. ಈಗ ಯಾವುದೇ ಕೆಲಸ, ಒಂದು ಕೆಲಸ ಬಂದರೆ ಆ ಕೆಲಸಕ್ಕಿರೋ ತೊಂದರೆಗಳನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಹೆದರ್ಕೊಂಡು ಕೆಲಸನೇ ಶುರು ಮಾಡದೇ ಇರೋನು ಅಧಮ ಅಂತ. ಮಧ್ಯಮ ಹಾಗಲ್ಲ, ಕೆಲಸ ಶುರು ಮಾಡ್ತಾನೆ ಅವನು. ಆದರೆ ವಿಘ್ನ ಬಂದರೆ ಬಿಟ್ಬಿಡ್ತಾನೆ. ವಿಘ್ನ ಬಂದಿಲ್ಲ ಅಂದರೆ ಪರವಾಗಿಲ್ಲ, ಅದಕ್ಕೆ ಮಧ್ಯಮ ಅವನು. ಶುರು ಮಾಡಿದಾನೆ ಅಟ್ಲೀಸ್ಟ್, ವಿಘ್ನ ಬಂದಿದ್ರೆ ಪೂರ್ತಿ ಮಾಡ್ತಾನೆ. ಅದು ವಿಘ್ನ ಬಂದುಬಿಟ್ರೆ ವಿಘ್ನಕ್ಕೆ ಹೆದರಿ ನಿಲ್ಲಿಸ್ತಾನೆ ಕೆಲಸನ, ಇವನು ಮಧ್ಯಮ ಅಂತ. ಉತ್ತಮ ಹೇಗಿರ್ತಾನೆ ಗೊತ್ತಾ? ಯಾವುದೇ ಕಷ್ಟ ಬಂದರೂ ಕೂಡ ಫೇಸ್ ಮಾಡ್ತಾರೆ. ಎಷ್ಟು ವಿಘ್ನಗಳು ಬಂದರು, ಎಂಥ ವಿಘ್ನಗಳು ಬಂದರು. ಅಲೆಗಳು ಬಂದು ಅಪ್ಪಳಿಸೋ ಹಾಗೆ, ಒಂದರ ಹಿಂದೆ ಅಲೆಗಳು ಬಂದು ಅಪ್ಪಳಿಸೋ ಹಾಗೆ, ಬಂಡೆಗಳು ಬಂದು ಅಪ್ಪಳಿಸೋ ಥರ ವಿಘ್ನಗಳು ಬಂದು ಅಪ್ಪಳಿಸ್ತಾ ಇದ್ರು. ಪ್ರಾರಬ್ಧಂ ಉತ್ತಮ ಜನ ನ ಪರಿತ್ಯಜಂತಿ. ಬಿಡೋದೇ ಇಲ್ಲ ಅವನು, ಎಷ್ಟು ಮಾತ್ರಕ್ಕೂ ಬಿಡೋದಿಲ್ಲ. ಶುರು ಮಾಡಿದರೆ ಪೂರ್ಣ ಮಾಡಿಯೇ ಸಿದ್ಧ ಅಂತ. ಒಂದು ಇಂಗ್ಲೀಷು ಪುಟ್ಟ ವಾಕ್ಯ ಹೇಳ್ತೀವಿ ಇಂಗ್ಲೀಷಿಂದು, ಐ ಕಂಪ್ಲೀಟ್ ವಾಟ್ ಐ ಸ್ಟಾರ್ಟ್. ಅರ್ಥ ನೀವು ಹೇಳೋದು, ಇಂಗ್ಲೀಷ್ ಹೇಳ್ಕೊಟ್ಟಿರ್ತಾರೆ ನಿಮಗೆ. ಏನೇ ಸ್ಟಾರ್ಟ್ ಮಾಡಬೇಕು ಕಂಪ್ಲೀಟ್ ಮಾಡೋಕ್ಕೂ ಬಿಡಲ್ಲ. ಐ ಕಂಪ್ಲೀಟ್ ವಾಟ್ ಐ ಸ್ಟಾರ್ಟ್. ಮುಗಿಸೋರ್ಗು ನಾನು ನಿಲ್ಸಲ್ಲ. ಹೌದು, ನಾನು ಶುರು ಮಾಡಿದ್ದನ್ನ ನಾನು ನಿಲ್ಲಿಸೋ ಪ್ರಶ್ನೆ ಇಲ್ಲ. ನಾನು ಶುರು ಮಾಡಿದ್ದನ್ನ ಎಷ್ಟು ಮಾತ್ರಕ್ಕೂ ನಾನು ನಿಲ್ಲಿಸೋದಿಲ್ಲ ಅಂತ. ಇದು ಉತ್ತಮ ಅಂತ ನೋಡಿ. ಸುಭಾಷಿತ ಹೇಳ್ಕೊಡ್ತೇನೆ ನಿಮಗೆ ಈಗ. ಪ್ರಾರಭ್ಯತೆ ನಖಲು ವಿಘ್ನ ಭಯೇನ ನೀಚೈ. ನಾವು ಹೇಳಿದ್ನ ವಾಪಸ್ ನೀವು ಹೇಳಿ ಬರ್ಕೊಳ್ತಾ ಹೋಗಿ. ಪ್ರಾರಭ್ಯತೆ ಬರ್ಕೋಬೇಕು ಮಕ್ಕಳೇ, ಇಲ್ಲ ಬರ್ಕೋಬೇಕು. ಪ್ರಾರಭ್ಯತೆ ಬರ್ದಾದ್ರೆ ಹೂ ಅನ್ನಿ. ಬರ್ದಾಗಿಲ್ವಾ? ಪರವಾಗಿಲ್ಲ, ಮೆಲ್ಲ ಬರ್ಕೊ. ನೀನು ಹಿಂಗೆ ಬರೆಯೋಕ್ಕೆ ಕಷ್ಟ ಆಗ್ಬೋದು. ಇಂಗ್ಲೀಷಲ್ಲ, ಕನ್ನಡದಲ್ಲಿ ಬರ್ಕೋಬೇಕು. ನೀವು ಬಂದಾಗ ಬರ್ಕೊಡಿ, ಆಮೇಲೆ ಸರಿ ಮಾಡ್ಕೊಡ್ತಾರೆ ನಮಗೆ ಆರ್ಯರು. ಪ್ರಾರಭ್ಯತೆ ನಖಲು ಹೇಳಿ,
ನ ಖಲು ನ ಆದ್ಮೇಲೆ ಸ್ಪೇಸ್ ಕೊಡಬೇಕು. ನ ಖಲು ವಿಘ್ನ ಭಯೇನ ನೀಚೈಹಿ. ಈಗ ಅರ್ಥ ಹೇಳ್ತೀರಾ ಅದಕ್ಕೆ? ಪ್ರಾರಭ್ಯತೆ ನ ಖಲು ವಿಘ್ನ ಭಯೇನ ನೀಚೈಹಿ. ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೆ ನಿಲ್ಲಿಸ್ತಾನೆ. ನೀಚೈಹಿ ಅಂದ್ರೆ ನೀಚರಾದವರು, ಅಂದ್ರೆ ಅಧಮ ವರ್ಗದವರು. ವಿಘ್ನ ಭಯೇನ ವಿಘ್ನ ಬಂದ್ಬಿಡ್ಬೋದು ಅನ್ನೋ ಭಯದಿಂದ ನ ಪ್ರಾರಭ್ಯತೆ ಕೆಲಸ ಸ್ಟಾರ್ಟ್ ಶುರು ಮಾಡೋದೇ ಇಲ್ಲ ಅಂತ. ಮುಂದಕ್ಕೆ ಈಗ ಪ್ರಾರಭ್ಯ ಹೇಳಿ, ಎಲ್ರು ಹೇಳಿ. ವಿಘ್ನ ವಿಹತಾಹ ವಿರಮಂತಿ. ಬರ್ಕೊಂಡಾಯ್ತಾ? ಮಧ್ಯಾಹ ಪ್ರಾರಭ್ಯ ವಿಘ್ನ ವಿಹತಾಹ ವಿರಮಂತಿ ಮಧ್ಯಾಹ. ಆಯ್ತಾ? ಅರ್ಥ ಹೇಳಿ. ಮಧ್ಯಾಹ ಮಧ್ಯಮನು ಅಥವಾ ಮಧ್ಯಮರು, ವಿಘ್ನ ವಿಹತಾಹ ವಿಘ್ನ ಬಂದು ಒದಗಿದಾಗ, ಪ್ರಾರಭ್ಯ ವಿರಮಂತಿ ಶುರು ಮಾಡಿಕೊಂಡು ವಿಘ್ನ ಬಂದಾಗ ವಿರಮಂತಿ. ಮಧ್ಯಾಹ ಪ್ರಾರಭ್ಯ ವಿಘ್ನ ವಿಹತಾಹ ವಿರಮಂತಿ. ಮುಂದಕ್ಕೆ ವಿಘ್ನೈಹಿ ವಿಘ್ನೈಹಿ ಪುನಃ ಪುನರಪಿ. ಪುನಃ ಆದ್ಮೇಲೆ ಸ್ಪೇಸು. ಪುನಃ ಪುನರಪಿ ಪ್ರತಿಹನ್ಯಮಾನಾಃ ವಿಘ್ನೈಃ ಪುನಃ ಪುನರಪಿ ಪ್ರತಿಹನ್ಯಮಾನಾಃ ಪ್ರಾರಬ್ಧಂ ಉತ್ತಮ ಜನಾಃ ನ. ಯಾಕೆ ನಾನು ಮೇಲೆ ಹೇಳ್ತಾ ಇದ್ದೀರಿ ತುಂಬ? ನ ಪರಿತ್ಯಜಂತಿ. ಬರ್ಕೊಂಡ್ರಾ? ವಿಘ್ನೈಃ ಪುನಃ ಪುನರಪಿ ಪ್ರತಿಹನ್ಯಮಾನಾಃ ಪ್ರಾರಬ್ಧಮುತ್ತಮ ಜನಾಃ ನ ಪರಿತ್ಯಜಂತಿ. ಅರ್ಥ ಏನು? ಅದನ್ನ ಎದುರಿಸ್ಕೊಂಡು ಮುಂದೆ ಕೆಲಸ ಮುಗಿಸಿ. ಉತ್ತಮರು ವಿಘ್ನಗಳು ಪುನಃ ಪುನಃ ಬಂದರೂ ಶುರು ಮಾಡಿದ ಕೆಲಸವನ್ನು ಪರಿತ್ಯಾಗ ಮಾಡುವುದು. ಅದನ್ನು ಅನ್ವಯ ಮಾಡಬೇಕು. ಯಾವ ಥರ ಅಂದರೆ, ಉತ್ತಮ ಜನಾಃ ವಿಘ್ನೈಃ ಪುನಃ ಪುನರಪಿ ಪ್ರತಿಹನ್ಯಮಾನಾಃ ಪ್ರಾರಬ್ಧಂ ನ ಪರಿತ್ಯಜಂತಿ. ಈಗ ನಾವು ಸಂಸ್ಕೃತ ಹೇಳ್ತೀವಿ, ನೀವು ಕನ್ನಡ ಹೇಳ್ತಾ ಹೋಗ್ಬೇಕು. ಉತ್ತಮ ಜನಾಃ ವಿಘ್ನೈಃ ಪುನಃ ಪುನರಪಿ ಪ್ರತಿಹನ್ಯಮಾನಾಃ. ಪ್ರತಿಹನ್ಯಮಾನಾಃ ಅಂದ್ರೆ ಬಂದು ಅಪ್ಪಳಿಸ್ತಾ ಇದ್ರು ಅಂತ. ಬಂದು ಹೌದು. ವಿಘ್ನೈಃ ಪುನಃ ಪುನರಪಿ ಪ್ರತಿಹನ್ಯಮಾನಾಃ ವಿಘ್ನಗಳು ಮತ್ತೆ ಮತ್ತೆ ಬಂದು ಅಪ್ಪಳಿಸ್ತಾ ಇದ್ರು. ಪ್ರಾರಬ್ಧಂ ನ ಪರಿತ್ಯಜಂತಿ. ಉತ್ತಂಕ ಈ ವರ್ಗಕ್ಕೆ ಸೇರಿದವನು. ಯಾವ ವರ್ಗಕ್ಕೆ? ಉತ್ತಂಕ ಉತ್ತಮ. ನೋಡಿ ಶಬ್ದ ಎಷ್ಟು ಹತ್ರ ಇದೆ ನೋಡಿ. ಉತ್ತಂಕ ಉತ್ತಮ. ನೀವು ಯಾವ ವರ್ಗಕ್ಕೆ ಸೇರಿದವರು ಹೇಳಿ? ನೀವು ಯಾವ ವರ್ಗಕ್ಕೆ ಸೇರಿದವರು ನಿಜವಾಗಿ ಹೇಳಿ? ನೀವು ಯಾವ ವರ್ಗಕ್ಕೆ ಸೇರಿದವರು ಈಗ ಹೇಳಿ? ಅಧಮ ಅಲ್ವಾ? ಮಧ್ಯಮರ? ಹಾಗಾದ್ರೆ ಉತ್ತಮರಾಗ್ಬೇಕು. ಸರಿ ಸರಿನಾ? ಐ ಕಂಪ್ಲೀಟ್. ಪ್ರಾರಬ್ಧ ಉತ್ತಮ ಜನ ನ ಪರಿತ್ಯಜಂತೆ. ಇದು ಒಂದು ವಿಷಯಕ್ಕೆ ಎರಡು ವಿಷಯಕ್ಕೆ ಅಂತಲ್ಲ ಮಕ್ಕಳೇ, ಇಡೀ ಜೀವನದಲ್ಲಿ ನಿಮ್ಗೆ ಅನ್ವಯ ಆಗುವಂಥದ್ದು. ಏನನ್ನೇ ಶುರು ಮಾಡಿದ್ರು ಬಿಡಬಾರ್ದು. ಎಷ್ಟೇ ಕಷ್ಟ ಬಂದರೂ ಕೂಡ ಬಿಡಬಾರ್ದು. ಅದಕ್ಕೆ ವಿಶ್ವಾಮಿತ್ರನ ಕಥೆ ನೀವು ಯಾವಾಗಲೂ ಮತ್ತೆ ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಹೇಳ್ತೀವಿ. ಎಷ್ಟು ವಿಘ್ನ ಬರುತ್ತೆ ವಿಶ್ವಾಮಿತ್ರ ಮುನಿ ತಪಸ್ಸು ಮಾಡಬೇಕಾದ್ರೆ. ಆದರೆ ವಿಶ್ವಾಮಿತ್ರ ತನ್ನ ತಪಸ್ಸನ್ನು ಬಿಡಲಿಲ್ಲ ಅಂತ.
ಏಸು ಸಲ ತಪವಗೈದ್ ಏಸು ಬನ್ನವನ ಅಂತು ಕೌಶಿಕನು ಬ್ರಹ್ಮರ್ಷಿ ಪದಕರ್ಹನಾದನು ಘಾಸಿಪಿಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಆತ್ಮವನು ಮಂಕುತಿಮ್ಮ. ಅರ್ಥ ಏನನ್ಸತಿ ಹೇಳ್ತೀವಿ, ಯಾರು ನೀವೇ ಹುಡ್ಕೋದ್ರೆ ಹುಡುಕಿ ಅರ್ಥನ, ತುಂಬ ಸುಲಭ ಇದೆ. ಕಗ್ಗ ಶುರು ಬರ್ಕೊಳ್ಳಿ, ಏಸು ಸಲ ತಪವಗೈದ್ ಏಸು ಬಂದವನ ಅಂತು. ನೀವೇ ಅರ್ಥ ಹುಡುಕಿ ನಮ್ಗೆ ಹೇಳ್ಬೇಕು ವಾಪಸ್. ವಿಶ್ವಾಮಿತ್ರನ ಕಥೆ ಇದು, ಕಗ್ಗದಲ್ಲಿದೆ. ಏಸು ಸಲ ಗೈದು ಅಂತ ಬರ್ಕೊಳ್ಳಿ, ಏಸು ಸಲ ಗೈದು ಅಂತ ಬರ್ಕೊಳ್ಳಿ. ನೀವೇ ಹುಡುಕ್ಬೇಕು, ಎಲ್ಲಾವುದು ನಾವೇ ಹೇಳೋದು ಚೆನ್ನಾಗಿರಲ್ಲ, ಯಾವ್ದಾದ್ರು ಕೆಲವು ನೀವೇ ಹುಡುಕಿ ಅರ್ಥ ಮಾಡ್ಕೋಬೇಕು. ಆಯ್ತು ಕೇಳು, ಇದು ಕನ್ನಡದವ್ರದ್ದು ಮಾತ್ರ, ಇದು ಸಂಸ್ಕೃತದ್ದಲ್ಲ. ಟ್ರೈ ಮಾಡು, ಸಂಸ್ಕೃತ ಸರ್ ಹತ್ರ ಕೇಳು. ಯಾರು ಸಂಸ್ಕೃತ ಸರ್? ಹಾಂ, ಲೋಕೇಶ್ ಆರ್ಯ ಅಂದ್ಯಲ್ಲೋ, ರೋಹಿತ್ ಆರ್ಯ ಅಲ್ಲನೋ? ಆಯ್ತು, ರೋಹಿತ್ ಆರ್ಯನ ಹತ್ರ ಕೇಳಿ, ಮಾತ್ರ ಉಪಾಯ ಇದೆ. ಆಯ್ತಾ? ಅಲ್ಲಿಂದ ಮುಂದೆ ಉತ್ತಂಕ ತನ್ನ ಗುರುಗಳಿಂದ ದರ್ಶನ ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಯಾಕೆಂದ್ರೆ ಅಲ್ಲೇ ತಾನೇ ಪೂರ್ತಿ ಆಗಬೇಕು ಕೆಲಸ. ಅದು ಗುರುಪತ್ನಿಗಿಂತ ಮೂಲ ಯಾರು? ಗುರುಪತ್ನಿ ಬಳಿ ಕಳ್ಸಿಕೊಟ್ಟಿದ್ದು ಯಾರು? ಗುರುಗಳ ಬಳಿನೇ ಹೋಗ್ಬೇಕಲ್ವಾ, ಅಲ್ಲಿಂದಲಿಗೆ ಹಾಗೆ ಹೋಗೋಕ್ಕಾಗತ್ತ ಅವನು? ಗುರುಗಳನ್ನ ಹೋಗಿ ದರ್ಶನ ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಗುರುಗಳಿಗೆ ಸಂತೋಷ ಆಯಿತು ಉತ್ತಂಕನನ್ನು ನೋಡಿ, ಕರೆದ್ರು. ವತ್ಸ ಉತ್ತಂಕ ಸ್ವಾಗತಂತೆ ಬರ್ಮಾಡ್ಕೊಳ್ತಾರೆ. ಉತ್ತಂಕನನ್ನು ಸ್ವಾಗತಿಸ್ತಾರೆ ಗುರುಗಳು. ಕೇಳ್ತಾರೆ, ಕಿಂ ಚಿರಂಕೃತಂ, ಹೇಳಿ ನೋಡೋಣ. ಕಿಂ ಚಿರಂ ಕೃತಂ, ನೀವು ಸಂದರ್ಭ ಯೋಚನೆ ಮಾಡಬೇಕು ಅಂತ ಏನು ಕೇಳಿರ್ಬೋದು ಗುರುಗಳು ಅಂತ. ಕಿಂ ಚಿರಂ ಕೃತಂ, ಚಿರಂ ಅಂದ್ರೆ ವಿಳಂಬ ಅಂತ, ನಿಧಾನ ಅಂತ. ಯಾಕೆ ತಡ ಆಯ್ತು ಅಂತ. ಕಿಂ ಚಿರಂ ಕೃತಂ ಅಂದ್ರೆ ಯಾಕೆ ಬೇಗ ಬರ್ಬೇಕಿತ್ತಲ್ವ, ನೀನು ಕುಂಡ್ಲ ತಗೊಂಡು ಬರ್ಬೇಕಿತ್ತಲ್ವಾ, ಕಿಂ ಚಿರಂ ಕೃತಂ ಯಾಕೆ ತಡ ಆಯಿತು ಅಂತ ಕೇಳಿದ್ರು. ಅದಕ್ಕೆ ಉತ್ತಂಕ ಹೇಳಿದಂತೆ, ಭೋಹೋ ಅಂದರೆ ಗೌರವದಿಂದ ಗುರುಗಳನ್ನು ಸಂಬೋಧನೆ ಮಾಡೋದು. ಭೋಹೋ ತಕ್ಷಕೇಣ ಮೇ ನಾಗರಾಜೇನ ವಿಘ್ನಃ ಕೃತಃ ಅಸ್ಮಿನ್ ಕರ್ಮಣಿ. ನಾಗರಾಜ ತಕ್ಷಕನಿಂದ ನನಗೆ ವಿಘ್ನಗಳು ಉಂಟಾದವು. ಅಸ್ಮಿನ್ ಕರ್ಮಣಿ, ಈ ಕೆಲಸದಲ್ಲಿ ಅಂತ. ಅಸ್ಮಿನ್ ಕರ್ಮಣಿ ತಕ್ಷಕೇನ ನಾಗರಾಜೇನ ಮೇ ವಿಘ್ನಃ ಕೃತಃ ತೇನ ಅಸ್ಮಿ ನಾಗಲೋಕಂ ಗತಃ. ಅದಕ್ಕಾಗಿ ನಾಗಲೋಕಕ್ಕೆ ಹೋಗಿದ್ದೆ. ಸರಿ ಇದೆ. ಆಮೇಲೆ ಮುಂದೆ ಹೇಳ್ತಾ ಹೋಗ್ತಾನೆ, ತತ್ರ ಚ ನಾಗಲೋಕದಲ್ಲಿ ಮಯಾ ದೃಷ್ಟೇ ಸ್ತ್ರೀಯವು. ಎರಡು ಅಂತ ಗೊತ್ತಾಯ್ತು. ಸ್ತ್ರೀಯು ದ್ವಿವಚನ. ನಾವು ಕೈ ಹೀಗಂತಲ್ಲ ನೋಡಿದ್ಯಾ, ಅದನ್ನ ಕೈನೂ ನೋಡಿದ್ಯಾ? ನಿಮ್ ಮೊದಲೇ ಗೊತ್ತಿತ್ತಲ್ಲ, ಇಬ್ಬರು ಸ್ತ್ರೀಯರು ಮೊದಲೇ ಗೊತ್ತಿತ್ತಲ್ಲ ನಿಮ್ಗೆ. ಸಂಸ್ಕೃತದಲ್ಲಿ ದ್ವಿವಚನ ಇದೆ, ಬೇರೆ ಭಾಷೆಗಳಲ್ಲಿ ಇಲ್ಲ. ಕನ್ನಡದಲ್ಲಿ ಏಕವಚನ ಬಹುವಚನ ಮಾತ್ರ ಇರೋದು. ಅವನು ಅವರು ಇಬ್ರು ಅನ್ನೋದಕ್ಕೆ ಬೇರೆ ಬರಡಿಲ್ಲ ಕನ್ನಡದಲ್ಲಿ. ಇಂಗ್ಲಿಷಲ್ಲೂ ಇಲ್ಲ. ಸಂಸ್ಕೃತದಲ್ಲಿ ದ್ವಿವಚನ ಇದೆ, ಇಬ್ರು ಅನ್ನೋದಕ್ಕೆ ಬೇರೆ ಬರುತ್ತೆ. ರಾಮಃ ರಾಮೌ ರಾಮಃ ಅಂತ ದ್ವಿವಚನ ಬರುತ್ತೆ. ತತ್ರ ಚ ಮಯಾ ದೃಷ್ಟಿ ಸ್ತ್ರೀಯವು, ಇಬ್ರು ಸ್ತ್ರೀಯರನ್ನು ನೋಡಿದೆ ನಾಗಲೋಕದಲ್ಲಿ. ಏನ್ ಮಾಡ್ತಾ ಇದ್ರು? ತಂತ್ರೇ ಅಧಿರೋಪ್ಯ ಪಟಂ ವಯಂತ್ಯವು. ಪಟಂ ಅಂದ್ರೆ ಒಗಿತಾ ಇದ್ದಿದ್ದೆಲ್ಲ, ನೈತಾ ಇದ್ರು ಮಗ್ಗದಲ್ಲಿ. ಒಂದು ಸಂದರ್ಭದ ಮೇಲೆ ಹೋಗ್ತಾ ಇದ್ದಾನೆ, ಅವನ ಸಂದರ್ಭ ನೆನಪಾಗಿದೆ ನನಗೆ. ಬಟ್ಟೆ ಒಗೆಯೋದು. ಪಟಂ ವಯಂತ್ಯವು ಅಂದ್ರೆ ಕಥೆಲಿ ಏನ್ ಬಂದಿದೆ ನೆನ್ಪು ಮಾಡ್ಕೋ. ಕಥೆಲಿ ಬಂದಿರೋದು ಬಟ್ಟೆ ನೇಯ್ತಾ ಇದ್ರಲ್ವಾ ಮಗ್ಗದಲ್ಲಿ. ಪಟಂ ವಯಂತ್ಯವು ತಸ್ಮಿಂಶ್ಚ ಕೃಷ್ಣಾಃ ಸಿತಾಶ್ಚ ತಂತವಃ. ಕಪ್ಪು ಬಟ್ಟೆ ಮತ್ತೆ ಬಿಳಿ ಬಟ್ಟೆಯನ್ನು ನೈತು. ತಂತವಃ, ತಂತು. ತಂತು ಅಂದ್ರೆ ಏನು? ಬಟ್ಟೆನೋ ದಾರನೋ? ತಂತು ಅಂದ್ರೆ ತಂತು ಅಂದ್ರೆ ದಾರ. ಮಾಂಗಲ್ಯ ತಂತು ನಾನು ಏನ ಕೇಳಿಲ್ವಾ? ತಂತು ಅಂದ್ರೆ ದಾರ. ಕೃಷ್ಣಾಃ ಸಿತಾಶ್ಚ ತಂತವಃ. ಹೌದಾ? ಕಿಂತತು, ಏನದು? ಗುರುಗಳನ್ನ ಉತ್ತಂಕ ಕೇಳ್ತಾ ಇದ್ದಾನೆ.
ತತ್ರ ಚ ದೃಷ್ಟೇ ಮಯಾ ಸ್ತ್ರೀಯವು, ಇಬ್ಬರು ಸ್ತ್ರೀಯರನ್ನು ಕಂಡೆ. ತಂತ್ರೇ ಅಧಿರೋಪ್ಯ ಪಟನ್ ಬಯಂತ್ಯವು, ಕಪ್ಪು ಬಿಳಿ ದಾರಗಳಿಂದ ಬಟ್ಟೆ ನೇಯ್ತಾ ಇದ್ರು. ಕಿಂತತು, ಗುರುಗಳನ್ನು ಕೇಳ್ತಾ ಇದ್ದಾನೆ. ಕೇಳೋಲ್ಲ, ಕೇಳ್ಬೇಕಲ್ವಾ? ಆಮೇಲೆ ತತ್ರ ಚ ಮಯಾ ಚಕ್ರಂ ದೃಷ್ಟಂ ದ್ವಾದಶಾರಂ. 12 ಏನು? ಅರೆಕಾಲುಗಳು ಅಂತ, ಅರಂ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. 12 ಅರೆಕಾಲುಗಳುಳ್ಳ ಚಕ್ರವನ್ನು ನೋಡಿದೆ. ಷಟ್ಚ ಏನಂ ಕುಮಾರ ಪರಿವರ್ತಯಂತಿ. 6 ಹುಡುಗರು ತಿರುಗಿಸ್ತಾ ಇದ್ರು ಚಕ್ರವನ್ನು. ತದಪಿ ಕಿಂ, ಅದು ಕೂಡ ಏನು ಅಂತ. ಇದಾಯ್ತಲ್ವಾ, ಇದೇನು ಮತ್ತೆ ಅದೇನು? ಪುರುಷಶ್ಚಾಪಿ ಮಯಾ ದೃಷ್ಟಃ, ಅಲ್ಲೊಬ್ಬ ಪುರುಷನನ್ನು ನೋಡಿದೆ. ಸಚಾಪಿ ಕಹ, ಅವನು ಯಾರು? ಅಶ್ವಶ್ಚ ಅತಿ ಪ್ರಮಾಣೋ ದೃಷ್ಟಃ, ದೊಡ್ಡ ಕುದುರೆ ನೋಡಿದೆ. ಅತಿ ಪ್ರಮಾಣ ಅಂದ್ರೆ ಸಾಮಾನ್ಯ ಪ್ರಮಾಣ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ಇದ್ದಂತ ಕುದುರೆಯನ್ನು ನೋಡಿದೆ. ಸಚಾಪಿ ಕಹ, ಕೇಳ್ತಾ ಇದ್ದಾನೆ, ಒಂದೊಂದೇ ಕೇಳ್ತಾ ಇದ್ದಾನೆ. ಆಮೇಲೆ ಪಥಿ ಗಚ್ಚತ ಮಯಾ, ದಾರಿಯಲ್ಲಿ ಅಂತ. ಪಥಿ ಗಚ್ಚತ, ದಾರಿಯಲ್ಲಿ ಹೋಗುತ್ತಿರುವಾಗ. ಪಥಿ ಗಚ್ಚತ ಮಯಾ ಚ ಋಷಭೋ ದೃಷ್ಟ. ಏನು? ನಂದಿ, ಹೊಂದಿ ಅಂತ ಕೇಳ್ತಾ ಗೊತ್ತಿ ನೋಡ್ತಾ ಇದ್ದೀನಿ. ನಂದಿ ಕಂಡಿತ್ತು ಒಂದು. ತಂಚ ಪುರುಷ ಅಧಿರೂಢ, ಏರು ಕುಳಿತ ಪುರುಷನೊಬ್ಬ. ತೇನಾಸ್ಮಿ ಸೋಪಚಾರಂ ಉಕ್ತಃ, ತೇನ ಪುರುಷೇಣ ಅಹಂ ಉಕ್ತಃ ಸೋಪಚಾರಂ ಉಕ್ತಃ. ಆ ಪುರುಷ ನನಗೆ ಕೆಲವು ಮಾತುಗಳನ್ನ ಹೇಳ್ದ, ನನಗೆ ಹೀಗೆ ಹೇಳ್ದ ಅಂತ. ಸೋಪಚಾರಂ ಅಂದ್ರೆ ಪ್ರೀತಿಯಿಂದ, ಉಪಚರಿಸಿ ಅಂತ, ಅವಮಾನ ಮಾಡಿ ಅಲ್ಲ, ಜೋರು ಮಾಡಿ ಅಲ್ಲ, ವಿನಯಪೂರ್ವಕವಾಗಿ ಹೇಳಿರ್ತಕ್ಕಂಥದ್ದು ಅಂತ. ಏನೆಂದು ಅಂದ್ರೆ ಉತ್ತಂಕ ಅಸ್ಯ ಋಷಭಸ್ಯ ಪುರೀಶಂ ಭಕ್ಷಯ. ಗೋಮಯ, ಅದೇ ಶಕೃತ್ ಅಂದ್ರೆ ಅದೇನೆ ಗೋಮಯ. ಗೋಮಯವನ್ನು ಸೇವಿಸು, ಸಗಣಿಯನ್ನು ಸೇವಿಸು. ಉಪಾಧ್ಯಾಯೇನಾಪಿ ತೇ ಭಕ್ಷಿತಂ. ನೋಡಿ, ನಿಮ್ ಸಂಸ್ಕೃತ ಬಂತು ನಿಮಗೆ ಅಲ್ವಾ? ಕಾನ್ಫಿಡೆಂಟ್ ಆಗಿರಿ, ಸಂಸ್ಕೃತ ಬಂತು ನಿಮಗೆ, ಗೊತ್ತಾಗ್ತಾ ಇದೆ ನಿಮಗೆ ಸಂಸ್ಕೃತ. ಉಪಾಧ್ಯಾಯೇನಾಪಿ ತೇ ಭಕ್ಷಿತಂ, ನಿನ್ನ ಗುರುಗಳು ಸೇವನೆ ಮಾಡಿದ್ದಾರೆ, ಹಾಗೆ ನೀನು ಸೇವಿಸ್ಬೋದಲ್ವಾ? ಆಮೇಲೆ ತತಃ ತಸ್ಯ ವಚನಾತ್ ಮಯಾ ತದೃಷಭಸ್ಯ ಪುರೀಶಂ ಉಪಯುಕ್ತಂ. ಹೇಳು. ಸರಿ ಇದೆ. ತತಃ ಆಮೇಲೆ ತಸ್ಯ ವಚನಾತ್, ಮಾತಿನ ಮೇರೆಗೆ, ಅವರ ಮಾತಿನ ಮೇರೆಗೆ, ಮಯಾ ತದೃಷಭಸ್ಯ ಪುರೀಶಂ ಉಪಯುಕ್ತಂ, ಉಪಯೋಗಿಸಿದೆ, ಸೇವಿಸಿದೆ ಅಂತ. ಮಯಾ ಉಪಯುಕ್ತ, ನನ್ನಿಂದ ಸೇವಿಸಲ್ಪಟ್ಟಿತು. ಸಚಾಪಿ ಕಹ, ಅದು ಯಾರು? ಯಾರು ಅದು? ಅದು ಯಾರು? ನೋಡೋಣ ತಡಿ. ಆಯ್ತಾ? ತದೇತದ್ ಭವತಾ ಉಪದಿಷ್ಟಮಿಚ್ಛೇಯಂ ಶ್ರೋತುಂ ಕಿಂ ತದಿತಿ. ತದೇತದ್ ಭವತೋಪದಿಷ್ಟಮಿಚ್ಛೇಯಂ ಶ್ರೋತುಂ ಕಿಂ ತದಿತಿ. ತಮ್ಮಿಂದ ಉಪದೇಶವಾಗಬೇಕು. ಏನಿದೆ ಅಲ್ಲ, ಏನಿದ್ರೆ ಸೂಕ್ಷ್ಮ, ಏನಿದ್ರೆ ಮರ್ಮ, ಯಾರು ಅವರೆಲ್ಲ ತಮ್ಮಿಂದ ತಿಳಿಬೇಕು ಅಂತ ಬಯಸಿದ್ದೇನೆ ಅಂದಾಗ ಗುರುಗಳು ಹೇಳಿದ್ರಂತೆ, ಏನೆಂದು? ಇನ್ನೊಂದು ಪಾಠದಲ್ಲಿ ಹೇಳೋಣ. ನಿಮ್ಮ ಆಟದ ಹೊತ್ತೆಲ್ಲ ಹೋಗುತ್ತೆ ಈಗ ಈಗಲೇ ಇದು ಹೋಗಿರ್ಬೇಕು ನಿಮ್ಮದು. ಏನು ಪಾನೀಯ ಏನು ಹೋಗಿರ್ಬೇಕು ನಿಮ್ಮದು. 4:15 ಏನಿತ್ತು? ಪಾನೀಯ ಇತ್ತಾ? ಏನಾಗಲ್ವಾ?